ಸಂಜೆ 4:40. ನನಗೆ ಮನೇಲಿರೋರು ಹೇಳೋದು ಮ್ಯಾಟ್ರ್ ಆಗ್ತಿಲ್ಲ, ಬಟ್ ಸುದೀಪ್ ಸರ್ ಹೇಳಿದ್ದು ಮತ್ತು ಹೊರಗಡೆಯಿಂದ ಬಂದು ಹೇಳೋದು ಬಗ್ಗೆ ಮ್ಯಾಟ್ರ್ ಆಗ್ತಿರೋದು. ಅವಳು ಗೇಮ್ಗೆ ಎಫೆಕ್ಟ್ ಆದರೆ ನೀನೇ ಕಾರಣ ಆಗ್ತೀಯ ಅಂತ. ಅವ್ನು ಎಫೆಕ್ಟ್ ಮಾಡ್ತಿದ್ದೆ ಅಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದೇ ಕ್ವೆಶ್ಚನ್ನು. ಹೌದು, ನಾನು ಅದಕ್ಕೆ ನಿಂಗೆ ಹೇಳಿದೆ, ಅವ್ನಿಗೆ ಹೇಳಲಿಲ್ಲ. ಬಟ್ ವೇರ್ ಐ ಹ್ಯಾವ್ ಟು ಕರೆಕ್ಟ್? ಇವರೇ ಬನ್ನಿ ಅಂತಾನೆ, ತಾಳಿ ಕಟ್ತೀನಿ ಅಂತಾನೆ, ನನಗೆ ಬ್ರೇಸ್ಲೆಟ್ ಹಾಕಿದ್ರೆ ಎಂಗೇಜ್ಮೆಂಟು ಅಂತಾನೆ. ಅದೆಲ್ಲನೂ ಹೇಳೋದಕ್ಕೆ ನಾನು ಹೆಂಗೆ ಹೇಳಬೇಕು, ಎಷ್ಟು ಹೇಳ್ಬೋದು ಅಷ್ಟು ಹೇಳಿದ್ದೀನಿ ನಾನು. ಬಟ್ ಇವಾಗ ನಂಗೆ ಬಾದರ್ ಆಗ್ತಿರೋದು ನಮ್ಮ ಮನೆಯವ್ರು ಬಂದು ನಂಗೆ ಹೇಳಿದಾಗ ನಾನು ಹೆಂಗೆ ಏನಂತ ಆನ್ಸರ್ ಮಾಡಲಿಕ್ಕೆ ಕೇಳಿದವರಿಗೆ. ನನ್ನ ಸ್ಟ್ಯಾಂಡ್ ಒಂದಿದ್ರೆ ನಮ್ಮ ಮನೆಯವ್ರು ಒಂದು ಸ್ಟ್ಯಾಂಡ್ ಹೇಳಿದ್ರು, ಅವರೊಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದಾರೆ. ಇವತ್ತು ತಿನ್ಲಿ ಒಂದು ನನ್ನ ಊಟನ ಯಾಕೆ ಮಾನ ಮರ್ಯಾದೆ ಇದ್ದರೆ ತಿನ್ನಲ್ಲ ಅವನು. ನೀವು ಮಾಡುವ ಕೆಲಸ ಮಾಡಿ ಅಷ್ಟೇ. ಈ ಮನೇಲಿರೋರೆಲ್ಲ ನನಗೆ ರೀಸನ್ಸ್ ಕೊಡ್ಬೇಕಾದ್ರೆ ನೀನು ಅವ್ರ ತೊಡೆ ಮೇಲೆ ಮಲಗಿದ್ದೆ, ಅವ್ರು ಯಾರೋ ಬಂದರು, ನೀನು ಅಭಿ ಜೊತೆ ಇದ್ದೆ, ಇವ್ರ ಜೊತೆ ಇದ್ದೆ, ಇವ್ರ ಜೊತೆ ಇದ್ದೆ ಅಂತ ಹೇಳ್ತಾರೆ. ಇವ್ರು ಬೇರೆ ತೊಡೆ ಮೇಲೆ ಮಲ್ಕೋತಿ ಅಂತ ಹೇಳ್ತಾರೆ. ರಜತ್ ಬರ್ತಾರೆ, ನೀನು ಕ್ರಿಂಜು ರೊಮ್ಯಾನ್ಸ್ ಅಂತ ಹೇಳ್ತಾರೆ. ಎಷ್ಟು ಅಂತ ಇವಳು ಬರ್ತಾಳೆ, ಗರ್ಲ್ಸ್ ಎಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅವರಿಗೆ ಅಂತ ಹೇಳ್ತಾಳೆ. ಅಲ್ಲ, ರಘುವಣ ಮಾತಾಡಬೇಕಾಗಿತ್ತು. ನನಗೆ ಕೇಳಿದಾಗ ಇಲ್ಲ ಇದ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಅಂತಂದ್ರು. ಈ ನಾಮಿನೇಷನ್ ಇಷ್ಟು ದಿವಸದಲ್ಲಿ ಭಯಂಕರವಾಗಿದ್ದಿದ್ದು, ಭಯಂಕರವಾಗಿ ಜಾಸ್ತಿ ಅಲ್ವಾ? ತುಂಬ ಪರ್ಸ್ನಲ್ ಆಗೋಯ್ತಿದ್ದು ಟಾಕ್ಸಿಕ್. ಸಂಜೆ 5:20. ರಕ್ಷಿತಾ, ನಾನು ಯಾವತ್ತಾರು ಹೇಳಿದ್ದೀನ ಅನ್ಕಂಫರ್ಟಬಲ್ ಆಗಿದೆ ನಾನು ರಕ್ಷಿತಾ ಜೊತೆ? ನನಗೆ ಅನ್ಕಂಫರ್ಟೇಬಲ್ ಅನ್ಸುತ್ತೆ. ನಾನು ಯಾವತ್ತೂ ಹೇಳಿಲ್ಲ. ಇವಾಗ ನಿಮ್ಮಿಬ್ರು ಅನ್ಸದ್ರಲ್ಲಿ ನಾನು ಮಧ್ಯೆ ಇಲ್ಲ, ನಾನು ಗರ್ಲ್ಸ್ ಹೇಳಿದ್ದೀನಿ. ಗರ್ಲ್ಸ್ ಅಂತ ಹೇಳಿದ್ರು ಕೂಡ ಗರ್ಲ್ಸ್ ನನ್ ಗರ್ಲ್ ಅಲ್ವಾ ಹಂಗಿದ್ರೆ ಈ ಮನೇಲಿ ಹಂಗೆ ಹೇಳ್ತಾನೆ ಇಲ್ಲ, ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನೇ ಹೇಳಿದ್ದು, ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ಅವ್ರಿಗೆ ಅನ್ನೋದು ಎಷ್ಟು ಸರಿ. ಮೇಬಿ ಶಿ ಇಸ್ ಪೊಸೆಸಿವ್ ಅಬೌಟ್ ಮೀ. ಅದಕ್ಕೆ ಪೊಸೆಸಿವ್ ಅಲ್ಲ, ಅವಳು ಹೇಳ್ತಾ ಇರೋದು, ರಕ್ಷಿತಾ ಹೇಳ್ತಾ ಇರೋದು ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಅಲ್ಲ, ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಅಂತ ಇದ್ದಾರೆ. ಅವಾಗ ಯಾರು ಮಾತಾಡ್ಬೇಕು? ನೀವು. ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲ ಅಂತ. ನೀವು ಅದನ್ನ ಹೇಳೋ ಬದಲು ನನ್ಗೆ ಹಂಗ ಅನ್ಸಿಲ್ಲ, ಅಷ್ಟೇ ಮುಗಿದೋಗಿರೋದು. ಅಲ್ಲಲ್ಲ, ನಾನಿವಾಗ ರಘುವನ್ನ ನಾಮಿನೇಟ್ ಮಾಡ್ಬೇಕಿತ್ತು ಇದೇ ಟಾಪಿಕ್ ಇಟ್ಕೊಂಡು. ಯಾಕೆ ಗೊತ್ತಾ, ನೀವು ನನ್ನನ್ನು ಬೆಳಗ್ಗೆ ರೇಗಿಸ್ತೀರಾ, ನೀವು ಮಿಸ್ ಯೂನಿವರ್ಸ್ ಅಂತ ರೆಡಿ ಆಗಮ್ಮ, ನೀನು ಬ್ಯೂಟಿ ಕ್ವೀನ್ ಅಂತ ರೇಗಿಸ್ತೀರಾ, ನನಗೂ ಟ್ರಿಗರ್ ಮಾಡ್ದಂಗೆ ಅದು ಮಾಡಿ ಮಾಡ್ಬೇಕಿತ್ತು. ಗಿಲ್ಲಿ ಜೊತೆ ರಘುವಣ್ಣನ ಜೊತೆ ಪಕ್ಕ ಕುತ್ಕೊಂಡು ಮಾತಾಡಂಗಿಲ್ಲ. ಇವಳಿಗೆ ಕಾವ್ಯನ್ಗೆ ಈಗ ಬೇಕೇ ಬೇಕು ಇವನು ಧನುಷ್, ಆಯ್ತಾ? ಇನ್ನು ದಿನಗಳನ್ನ ಮುಂದುವರ್ಸೋದಕ್ಕೆ. ಸೊ ಧನುಷ್ ಕಾವ್ಯದ ಕೊಂಡಿ ಇವನು ಗಿಲ್ಲಿ. ಇವಳಿಗೆ ಗಿಲ್ಲಿ ಬೇಕೇ ಬೇಕು, ಗಿಲ್ಲಿಗೆ ರಘು ಬೇಕು, ಆಯ್ತಾ? ರಘು ರಾಶಿಕಂಗ್ ಬೇಕು. ಹೆಂಗಿದೆ ನೋಡಿ ಚೈನ್ ಲಿಂಕ್. ಎಷ್ಟು ಇದ್ದೀರಾ ಅಂತ ಗೊತ್ತಿಲ್ಲ. ಇಲ್ಲಿ ತನಕ ಹೇಳಿ ಮಾರ ಸ್ಟ್ರೈಟ್ ಬರ್ಲಿಕ್ಕೆ. ಯಾಕೆ ಅವರಿಗೆ ಕರ್ಕೊಂಡು ಬರ್ತಾರೆ, ಇವರಿಗೆ ಕರ್ಕೊಂಡು ಬರ್ತಾರೆ, ಅವರಿಗೆ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದೇ ಹೇಳ್ತಾ ಇದ್ದೀನಿ. ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಬರಬೇಡಿ. ಹೌದು, ಯಾಕೆ ಕ್ವಶನ್ ಮಾಡ್ತಾ ಇದ್ರು, ಕ್ಲಿಯರ್ ಮಾಡ್ಕೊಂಡೆ ಅಷ್ಟೇ. ಮನೆಯಲ್ಲಿ ಗಲಾಟೆ ಮಾಡ್ಲಿಕ್ಕೆ ಕರೀದ್ರು ನನಗೆ. ಗಿಲ್ಲಿ ನೀವು ನೋಡಿದ್ರಲ್ವಾ, ಅವರು ಗಲಾಟೆ ಮಾಡ್ಲಿಕ್ಕೆ ಕರೀದ್ರು ನನಗೆ. ಗಲಾಟೆ ಮಾಡಿ ಫಸ್ಟ್ ಆಫ್ ಆಲ್ ಧೈರ್ಯ ಇಲ್ಲ ಮಾತಾಡಕ್ಕೆ. ಆಡಿಯೋ ಬರ್ತಾ ಇರಬೇಕು, ವಿಜುವಲ್ ಹೆಂಗು ಕ್ಲಿಯರ್ ಇದೆ. ಓ ವಾವ್, ಕಮ್ ಆನ್. ಫ್ಯಾಮಿಲಿ ಅವರು ಬರ್ಬೇಕಿತ್ತು ಬುದ್ಧಿ ಹೇಳಲಿಕ್ಕೆ. ಬಗ್ಗೆ ಮಾತಾಡಿದ್ರೆ ಇನ್ನೊಂದ್ಸಲ ಯಾಕಂದ್ರೆ ಬೇಡ, ಯಾಕಂದ್ರೆ ರಕ್ಷಿತಾ ಒಂದ್ ನಿಮಿಷ ಕೇಳು, ನೀನು ಕನ್ಫರ್ಮ್ ಇರ್ಲಿಲ್ಲ ಬೇಡ. ಯಾರು ಫೈರ್ ಮಾಡಿದ್ರು? ಬುಲೆಟ್ ಎಲ್ಲಿಂದ ಎಲ್ಲಿಗೂ ಹೋಗ್ತದೆ ಅಂತಾನೆ ಗೊತ್ತಿಲ್ಲ. ಅವರ ಸ್ಟೇಟ್ಮೆಂಟ್ ಎಂತ ಇತ್ತು ಗೊತ್ತುಂಟಾ? ನನ್ನ ಫ್ಯಾಮಿಲಿ ಅವರಿಗೆ ಕೂಡ ಗೊತ್ತುಂಟು ಎಷ್ಟು ಇನ್ನೋಸೆಂಟ್ ಇದೆಯಾ, ಎಷ್ಟು ನಾಟಕ ಮಾಡ್ತೀಯಾ, ಎಷ್ಟು ಮ್ಯಾನಿಪುಲೇಟ್ ಮಾಡ್ತೀಯಾ ಅಂತ ಗೊತ್ತುಂಟು. ಇದೇ ಸ್ಟೇಟ್ಮೆಂಟ್. ಇದೇ ದೇವರಿಗೆ ಕೈ ಹಾಕಿ ಹೇಳ್ತೀರಾ?
ನಾನು ಸಾರಿ ಹೇಳ್ತೀನಿ. ನೀವು ಹೇಳಿದ್ರೆ ಮನೆಯವ್ರಿಗೂ ಗೊತ್ತಿದೆ. ಕೇಳಿಸ್ಕೊಂಡಿಲ್ಲ. ಅವರು ದೇವರಿಗೆ ಕೈ ಹಾಕಿದ್ರೆ ನಾನು ಅವರಿಗೆ ಸಾರಿ ಕೇಳ್ತೀನಿ. ನಾನು ದೇವ್ರ ಮೇಲೆ ಆಣೆ ಮಾಡಿದ್ದೀನಿ. ಬಾ ಬಾ ಬಾ. ಈ ಫ್ಯಾಮಿಲಿಯನ್ನ ವರ್ಡ್ ಯೂಸ್ ಮಾಡಿದ್ದೀನಿ. ಫ್ಯಾಮಿಲಿ ವರ್ಡ್ ಬರ್ಲಿಲ್ಲ ಅಲ್ವಾ? ಹಾ, ಫ್ಯಾಮಿಲಿ ವರ್ಡ್ ಬರ್ಲಿಲ್ಲ ಅಲ್ವಾ? ಹಾ, ಓಕೆ. ನಾನು ಮಾಡಿದ್ರೆ ಓಕೆ. ನೀವು ಫ್ಯಾಮಿಲಿಗೆ ನಾನು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ. ಫ್ಯಾಮಿಲಿ ಅನ್ನೋ ವರ್ಡ್ ನನ್ನ ಬಾಯಲ್ಲಿ ಬಂದಿಲ್ಲ. ಸಾರಿ. ಓಕೆ, ಸಾರಿ. ಈ ಮನೆಯವ್ರ ಬಗ್ಗೆ ಅಂತ ಹೇಳಿದ್ದು, ನನ್ನ ಫ್ಯಾಮಿಲಿ ಬಂದು ಹೇಳಿದ್ರು ಅಂತ ನನ್ನ ಫ್ಯಾಮಿಲಿ ಅವ್ರಿಗೆ ಗೊತ್ತು ಅನ್ನೋ ವರ್ಡ್ ನಾನು ಯೂಸ್ ಮಾಡಿಲ್ಲ. ಸಾರಿ, ಮಿಸ್ಟೇಕ್ ಆಯ್ತು. ಅದೇ ನೀವು ಅಲ್ಲಿ ಹೇಳುವಾಗ ಫ್ಯಾಮಿಲಿ ಅವರಿಗೆ ಕೂಡ ಗೊತ್ತುಂಟು. ಈ ಮನೆಯವ್ರಿಗೂ ಗೊತ್ತಿದೆ ಅಂತ ಹೇಳಿದ್ದು, ಫ್ಯಾಮಿಲಿ ಅವ್ರಿಗೆ ಗೊತ್ತಿದೆ ಅಂತ ಹೇಳಿಲ್ಲ. ಸಾರಿ. ನನ್ನ ಸ್ಟೇಟ್ಮೆಂಟ್ ಓಕೆ, ವಾಪಸ್ ಕ್ಷಮಿಸಿ ನನಗೆ. ಲೂಸ್ ತರ ಮಾತಾಡೋದಲ್ಲ, ತಲೆಯಲ್ಲಿ ಬುದ್ಧಿ ಇಟ್ಕೋ. ಸಾರಿ ಕೇಳೋದಲ್ಲ, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ಸಂಜೆ 5:55. ನಿಮಗೆ ಸ್ವಲ್ಪ ಕೂಡ ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ರೆ ನೀವು ಮಾತಾಡಬೇಡಿ. ನಿಮಗೆ ಇವಾಗ ಅದ್ರ ಬಗ್ಗೆ ಸ್ಟಾಪ್, ಕ್ಲೋಸ್, ಎಂತ ಟಾಪಿಕ್ ಕ್ಲೋಸ್. ಅಂದ್ರೆ ನಿಮಗೆ ತುಂಬಾ ಮಾತಾಡ್ಲಿಕ್ಕೆ ಉಂಟು. ಮಾತಾಡಿ. ನೀನೇ ಏನೇನೋ ತಿಳ್ಕೊಂತ ಇದೆಯಾ, ಆ ಥರ ಏನು ಇಲ್ಲ ರಕ್ಷಿತಾ. ಹಾಗೆ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಜಾಸ್ತಿ ಇದೆಲ್ಲ ಅಟೆನ್ಷನ್ ಏನು ಗೊತ್ತಾ, ಆಚೆ ಹೋದ್ಮೇಲೆ ಆಚೆ ಪೀಚಲ್ಲ, ನಾನು ಅಷ್ಟೇ ಹೇಳ್ತಾ ಇದ್ದೀನಿ, ನನಗೆ ಜಾಸ್ತಿ ಅಟೆನ್ಷನ್ ಬೇಕು ಅಷ್ಟೇ. ನಿಮ್ಮ ಬಾಯ್ ಫ್ರೆಂಡ್ ಮುಗೀತು ಕತೆ. ಕತೆ ಮುಗೀತು. ಸುಮ್ಮನೆ ಹೇಳಿದ್ದೀನಿ. ಆಗ್ತಲ್ಲ, ನಂಗೆ ಗೊತ್ತಲ್ಲ. ಯಾರನ್ನೂ ಫ್ರೆಂಡ್ನೇ ಬಿಡ್ತಾ ಇಲ್ಲ, ಫ್ರೆಂಡ್ನೇ ಬಿಡ್ತಾ ಇಲ್ಲ. ಸಂಜೆ 6:40. ಶುಭ ಸಂಜೆ. ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ಪೈಕಿ ಇಬ್ಬರು ಎಲಿಮಿನೇಟ್ ಆಗಿ ಕಡೆಗೆ ಉಳಿಯೋರೆ ಈ ಸೀಸನ್ನ ಟಾಪ್ 6 ಸದಸ್ಯರು. ಮುಂದಿನ ದಿನಗಳಲ್ಲಿ ಹೊರನಡೆಯುವ ಇಬ್ಬರಲ್ಲಿ ಒಬ್ಬರಾಗದೆ ಅಗ್ರ 6 ಸ್ಪರ್ಧಿಗಳ ಪಟ್ಟಿಗೆ ಸೇರುವ ಮೊದಲ ಹೆಸರು ನಿಮ್ಮ ಪೈಕಿ ಯಾರದ್ದು ಎಂದು ಈ ವಾರದ ಟಾಸ್ಕ್ಗಳು ನಿರ್ಧರಿಸುತ್ತವೆ. ಅಂದರೆ ಈ ವಾರ ನೀವು ಆಡಲಿದ್ದೀರಿ ಮೊಟ್ಟ ಮೊದಲ ಟಿಕೆಟ್ ಟು ಟಾಪ್ 6 ಗಳಿಸಲು. ಟಿಕೆಟ್ ಟು ಟಾಪ್ 6 ಗೆಲ್ಲುವ ಸದಸ್ಯ ನಾಮಿನೇಷನ್ ಪಟ್ಟಿಯಲ್ಲಿದ್ದರೂ ನಾಮಿನೇಷನ್ನಿಂದ ಪಾರಾಗುವುದರ ಜೊತೆಗೆ ನೇರವಾಗಿ ಸೀಸನ್ 12ರ ಫಿನಾಲೆಯನ್ನು ತಲುಪುವ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗುತ್ತಾರೆ. ಮನೆಯ ಕ್ಯಾಪ್ಟನ್ ಧನುಷ್, ಬಿಗ್ ಬಾಸ್ ಕನ್ಫೆಷನ್ ರೂಮಿಗೆ ಬನ್ನಿ. ಮೇ ಬಿ ಈ ವೀಕ್ ನಾಮಿನೇಷನಿಂದ ಅವ್ನು ಪಾರಾಗ್ತಾನೆ, ಬಟ್ ಟಾಪ್ 6 ನಾಮಿನೇಟು ಆಗಿಲ್ಲ ಅವನು. ಸೊ ಈ ವಾರ ನನಗೆ ನೆಕ್ಸ್ಟ್ ವೀಕ್ ಹಿಂಗೆ ಹೋದಂಗೆ ತಾನೆ ಅವನು. ಮನೆಯ ಕ್ಯಾಪ್ಟನ್ ಧನುಷ್, ಬಿಗ್ ಬಾಸ್ ಕ್ಯಾಪ್ಟನ್ಸಿಯ ಅಡ್ವಾಂಟೇಜ್ ಆಗಿ ನೀವು ಈಗಾಗಲೇ ಟಿಕೆಟ್ ಟು ಟಾಪ್ 6 ಟಾಸ್ಕ್ ಆಡಲು ಕಂಟೆಂಡರ್ ಸ್ಥಾನವನ್ನು ಪಡೆದುಕೊಂಡಿದ್ದೀರಿ. ಥ್ಯಾಂಕ್ ಯು ಬಿಗ್ ಬಾಸ್. ಈಗ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಮನೆಯ ಸದಸ್ಯರ ಪೈಕಿ ಈ ಸೀಸನ್ನ ಟಾಪ್ 6 ಸದಸ್ಯರ ಪಟ್ಟಿಯಲ್ಲಿ ಇರಬಾರದು ಎಂದು ನೀವು ಬಯಸುವ ಒಬ್ಬರ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು. ನೀವು ಸೂಚಿಸುವ ಆ ಒಬ್ಬರು ಈ ವಾರದ ಟಾಸ್ಕ್ನಿಂದ ಹೊರಹಾಕಲ್ಪಟ್ಟು ಟಾಪ್ 6 ಪಟ್ಟಿಯಲ್ಲಿ ಎಲ್ಲರಿಗಿಂತ ಮೊದಲು ತಮ್ಮ ಹೆಸರನ್ನು ನೋಡುವ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ. ನಿಮ್ಮ ಆಯ್ಕೆಯನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ಘೋಷಿಸಿ. ನಾನು ಧ್ರುವಂತನ ಹೊರಗಡೆ ಇರ್ತೀನಿ ಬಿಗ್ ಬಾಸ್. ಯಾಕಂದರೆ ಇಲ್ಲಿವರೆಗೂ ಪ್ರತಿಯೊಬ್ಬರು ಟಾಸ್ಕಲ್ಲಿ ತುಂಬ ಪ್ರಯತ್ನ ಪಡೋದನ್ನ ನೋಡಿದ್ದೀನಿ. ಎಷ್ಟೇ ಏಟಾದರೂ ಅವರ ಪ್ರಯತ್ನನ ಬಿಟ್ಟಿಲ್ಲ. ಆಮೇಲೆ ಅವ್ರಿಗೋಸ್ಕರ ಅವ್ರು ನಿಲ್ಲೋದು ನೋಡಿದ್ದೀನಿ. ಧ್ರುವಂತವರು ಪ್ರತಿಯೊಂದು ಟಾಸ್ಕ್ನು ಬಿಟ್ಕೊಟ್ಟಿದ್ದಾರೆ, ಆಡದೇ ಇರೋದನ್ನು ನೋಡಿದ್ದೀನಿ. ಅದಕ್ಕೋಸ್ಕರ ಧ್ರುವಂತನ ಹೊರಗಡೆ ಇಡೋಕ್ಕೆ ಇಷ್ಟಪಡ್ತೀನಿ. ಆಗಬಹುದು. ಶುಭವಾಗಲಿ. ನೀವಿನ್ನು ಹೊರಡ್ಬೋದು. ಥ್ಯಾಂಕ್ ಯು. ರಾತ್ರಿ 7:05. ಎಲ್ಲಿ ಟಾಸ್ಕ್ ಅಲ್ಲ ಆಟ ಬಿಟ್ಟು ಗೆದ್ದು
ಅಲ್ಲೂ ಪರ್ಫಾರ್ಮ್ ಮಾಡಿಬಿಟ್ರೆ. ಯಾಕಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಹೊಟ್ಟೋಗ್ತಾರಲ್ಲ, ಫ್ರೆಂಡ್ ಸರ್ಕಲ್ನ ಉಳಿಸ್ಕೊಳ್ಬೇಕಲ್ಲ. ಆಟ ಆಡೋಕ್ಕೆ ಬಿಡಲಿಲ್ಲ ಅಂದರೆ ಹೆಂಗೆ ಮ್ಯಾಮ್ ಪ್ರೂವ್ ಮಾಡ್ಕೊಳ್ಳೋದು? ಗಿಲ್ಲಿನ ಇಟ್ಬಿಡೋಣ ಅಂದ್ಕೊಂಡೆ. ಯಾಕೆ? ಆಮೇಲೆ ಅವನು ಆಡಿರೋ ಟಾಸ್ಕ್ ಎಲ್ಲ ಚೆನ್ನಾಗಿ ಆಟಾಡಿದ್ದಾನೆ. ಬಟ್ ಡೋಂಟ್ ಯು ಥಿಂಕ್ ಅವ್ರಿಗೆ ಟಾಸ್ಕ್ಗಳ ಆಡೋದಕ್ಕೂ ಅವಕಾಶ ಕೊಡ್ದೇನೇ ನೀನು ಟಾಸ್ಕ್ ಆಡಿಲ್ಲ ಅಂತ ಹೇಳ್ತಿದ್ದೀವಿ ಅಂತ? ಅವ್ರು ಆಡಿರೋ ಟಾಸ್ಕ್ ಯಾಕಂದರೆ ಮೋಸ್ಟ್ ಆಫ್ ದ ಇದರಲ್ಲಿ ಹೊರಗಡೆ ಇಟ್ಟಿದ್ದೀವಿ, ಇಲ್ಲ ಸೀಕ್ರೆಟ್ ರೂಮಲ್ಲಿದ್ದರು, ಆ ಥರನೇ ಆಗ್ತಾ ಇದೆ. ನೋಡಿಲ್ವಲ್ಲ, ನಾನು ನೋಡಿಲ್ವಲ್ಲ. ಇನ್ನು ಎಲ್ರದ್ದು 100% ಎಫರ್ಟ್ ಇರುತ್ತೆ. ಸಿಕ್ಕಿರೋ ಟಾಸ್ಕಲ್ಲೂ ಎಫರ್ಟ್ಸ್ ಹಾಕಿಲ್ಲ ಅಂತ. ಬೇರೆಯವ್ರು ಹಾಕಷ್ಟು ನಾನು ನೋಡಿಲ್ವಲ್ಲ ಅಂತ. ಸಿಕ್ಕಿದ್ದೊಂದು ಲಾಸ್ಟ್ ಆಟಗಳು ಆಟಾಡೋಕ್ಕೆ. ಸೋಲೋ ಗೆಲುವು ಬೇರೆ ಅಲ್ಲ, ಸೋಲೋದು ಗೆಲ್ಲೋದು ಬೇರೆ ಇದ್ರು ಪ್ರಯತ್ನ ಬೇಕು. ಎಷ್ಟು ಟಾಸ್ಕ್ ಆಟಾಡಿದ್ದೀನಿ, ಎಷ್ಟು ಮಿಸ್ ಆಯಿತು ನನಗೆ. ಎಷ್ಟು ಆಟಗಳು, ಎಂತೆಂಥ ಆಟಗಳು. ಲಾಸ್ಟ್ ಟೈಮ್ ಆ ಮಣ್ಣಿದ್ದು ಅದು ಇದು ಎಂತೆಂಥ ಆಟಗಳು ಮಿಸ್ ಆಯಿತು. ನನಗೆ ಸಿಕ್ಕಿದ್ರಲ್ಲೆಲ್ಲ ನಾನು ಮ್ಯಾಕ್ಸಿಮಮ್ ಗೆದ್ದಿದ್ದೀನಿ ಮ್ಯಾಮ್. ಜಾಸ್ತಿ ಒಳ್ಳೆಯವನಾಗಬಾರ್ದು ಅಂತ ಇದಕ್ಕೆ ಹೇಳೋದು. ಏಕೆ? ಅವ್ರನ್ನ ಇವಾಗ ಇಟ್ಬಿಟ್ನ ಹೊರಗಡೆ, ಅಯ್ಯೋ ಇಟ್ಬಿಟ್ನಲ್ಲ, ಅಯ್ಯೋ ಹೊರಗಡೆ ಇಟ್ಬಿಟ್ನಲ್ಲ, ಅವನ್ನ ಅಯ್ಯೋ ಹೊರಗಡೆ ಇಟ್ಬಿಟ್ನಲ್ಲ, ಹಬ್ಬಗಿಂದ ತಲೆಯಲ್ಲಿ ಅದೇ. ಬಟ್ ನೀನು ಯಾರನ್ನಾದ್ರೊಬ್ರನ್ನ ಚೂಸ್ ಮಾಡಲೇಬೇಕಲ್ವಾ? ಅದೇ ಇವಾಗ ಯಾರನ್ನ ಇಟ್ಟಿದ್ರು ಇದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ರಾತ್ರಿ 7:35. ಮನೆಯ ಕ್ಯಾಪ್ಟನ್ ಧನುಷ್ ಅವರು ಧ್ರುವಂತ್ ಅವರನ್ನು ಈ ಸೀಸನ್ನ ಟಾಪ್ 6 ಸದಸ್ಯರಲ್ಲಿ ಒಬ್ಬರಾಗಿ ನೋಡಲು ಬಯಸುವುದಿಲ್ಲ ಎಂದು ಈ ವಾರದ ಟಾಸ್ಕ್ನಿಂದ ಅವರನ್ನು ಹೊರಗಿಟ್ಟಿದ್ದಾರೆ. ಈಗ ಧ್ರುವಂತ್ ಅವರು ತಾವು ಟಾಪ್ 6 ಸದಸ್ಯರ ಪಟ್ಟಿಯಲ್ಲಿ ಇರಲು ಅರ್ಹರು ಎಂದು ಸಾಬೀತುಪಡಿಸಿಕೊಳ್ಳಲು ಒಂದು ಅವಕಾಶವನ್ನು ಬಿಗ್ ಬಾಸ್ ನೀಡುತ್ತಿದ್ದಾರೆ. ಇದರ ಅನುಸಾರ ಧ್ರುವಂತ್ ಅವರ ಮುಂದೆ ಬಂದು ಮನೆಯ ಕ್ಯಾಪ್ಟನ್ ಧನುಷ್ ಅವರು ಟಾಪ್ 6 ಸದಸ್ಯರ ಪಟ್ಟಿಯಲ್ಲಿ ಇರಬಾರದೆಂದು ಸೂಚಿಸಿರುವ ತಮ್ಮ ಸ್ಥಾನಕ್ಕೆ ತಮ್ಮ ಬದಲಿಗೆ ತಮಗಿಂತಲೂ ಹೆಚ್ಚು ಸೂಕ್ತ ಸದಸ್ಯ ಯಾರು ಎಂದು ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಒಬ್ಬರನ್ನು ಸೂಚಿಸಿ ಕಾರಣಗಳನ್ನು ನೀಡಬೇಕು. ಧ್ರುವಂತ್ ಹಾಗೂ ಅವರು ಸೂಚಿಸುವ ಒಬ್ಬ ಸದಸ್ಯ ಮುಂದಿನ ಟಾಸ್ಕ್ನಲ್ಲಿ ಆಡಬೇಕು. ಆ ಟಾಸ್ಕ್ನಲ್ಲಿ ಗೆಲ್ಲುವ ಸದಸ್ಯರು ಮೊದಲ ಟಿಕೆಟ್ ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ನಲ್ಲಿ ಪಾಲ್ಗೊಳ್ಳುವ ಅವಕಾಶ ಪಡೆಯುತ್ತಾರೆ. ಟಾಸ್ಕ್ನಲ್ಲಿ ಸೋಲುವ ಸದಸ್ಯರು ಈ ವಾರದ ಟಾಸ್ಕ್ನಿಂದ, ಅಂದರೆ ಮೊದಲ ಟಿಕೆಟ್ ಪಡೆಯಲು ನಡೆಯುವ ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗುತ್ತಾರೆ. ಸೆಲೆಕ್ಟ್ ಮಾಡು. ಯಾರು? ನನ್ನನ್ನು. ಇಲ್ಲ ಸರ್, ನಿಮಗೆ ಮಾಡಲ್ಲ. ನನ್ನ ಈ ಟಾಸ್ಕಲ್ಲಿ ನಾನು ಈಗ ಆಯ್ಕೆ ಮಾಡ್ತಿರೋ ವ್ಯಕ್ತಿ ಗಿಲ್ಲಿ. ಬಿಕಾಸ್ ಮನೆಯ ಯಾವುದೇ ಒಂದು ಅವರ ಕಾಮಿಡಿ ಒಂದು ಬಿಟ್ಟರೆ ಬೇರೆ ಯಾವುದರಲ್ಲೂ ಟಾಸ್ಕಲ್ಲಾಗಲಿ, ಮನೆ ಕೆಲಸದಲ್ಲಾಗಲಿ, ನಿರ್ಧಾರಗಳನ್ನು ತಗೊಳ್ಳೋದಲ್ಲಾಗಲಿ, ಅಥವಾ ಮನೆ ಯಾವುದೇ ಈ ಥರ ಚಟುವಟಿಕೆಗಳಲ್ಲಿ ನಾನು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅಷ್ಟಾಗಿ ನಾನು ನೋಡಿಲ್ಲ. ಎಲ್ಲ ಸ್ವಲ್ಪ ತಪ್ಪಿಸ್ಕೊಂಡೇ ಓಡಾಡಿದ್ದಾರೆ. ಅವ್ರದ್ದು ಏನೇ ಇದ್ದರೂ ತನ್ನ ಕಾಮಿಡಿ ಆಗಿತ್ತು. ಮತ್ತು ಈ ಕಾರಣಗಳಿಂದ ನಾನು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತಿದ್ದೀನಿ ಬಿಗ್ ಬಾಸ್. ನಿಷ್ಕ್ರಮಿಸಬಹುದು. ಥ್ಯಾಂಕ್ ಯು ಬಿಗ್ ಬಾಸ್. ರಾತ್ರಿ 9 ಗಂಟೆ. ನನ್ನೇ ವೀಕು ಅಂದ್ಬಿಟ್ಟೆ. ವೀಕು ತುಂಬ ಜನ ಇದ್ರು, ಪಕ್ಕದಲ್ಲೇ ಇದ್ರು. ಸ್ಪೆಷಲ್ ಎಫೆಕ್ಟ್. ಸ್ನೇಹ ಅಂತ ಒಳ್ಗೊಳ್ಗೆ ಸ್ಕೆಚ್ಚು ಹಾಕ್ತಾರು ಅಂತ. ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಅಂತ ನಮ್ದು ಒಂದಲ್ಲ ನಾನೇ. ರವೆ ಇದೆಯಾ? ರವೆ ಇತ್ತು ಸ್ವಲ್ಪ. ಯಾಕೆ? ಖಾಲಿ ಆಯ್ತಾ? ಏನು ಮಾಡಕ್ಕೆ ಹೇಳಿ? ನಾನು ಮಾಡ್ಕೊಂಡು ತಿನ್ನೋಕ್ಕೆ. ಮಾಡ್ತೀರಾ? ರಾಗಿ ಇದೆ, ನಂಗೆ ರಾಗಿ ತಗೋಬೇಕು. ಏನು ಬೇಕು ರಾಗಿ? ಏನಮ್ಮ? ಸ್ವೀಟಾ? ಮಾಡಿದ್ರೆ ನನಗೂ ಕೊಡಿ. 2 ಸ್ಪೂನ್ ಜಾಸ್ತಿ ಹಾಕ್ತೀರ ಅಷ್ಟೇ ಅಲ್ಲ? ಅವನು ಮಾಡಿರೋದು ತಿನ್ನೋದು ನನಗೆ ಇಷ್ಟ ಅಲ್ಲ. ಬೇಡ, ತಿನ್ಬೇಡಿ. ಇವತ್ತು ಬರೀ 7 ಜನಕ್ಕೆ ಮಾತ್ರ ಊಟನ ರಘುವಣ್ಣ? ಸೇವಾಗಾರನಿ ಅಂತ ಅದೇ ಪ್ಲಾನ್ ಇದ್ದಿದ್ದು, ಬಟ್ ನಮ್ಮ ಕ್ಯಾಪ್ಟನ್ ಮಾತು ಕೇಳಿ ಅದು ಸ್ವಲ್ಪ ಯಾಕಂದ್ರೆ ಅವರು ಆ ಥರ ಎಲ್ಲ ಹೇಳಿದ್ರಲ್ಲ, ಅದೇ ಇದ್ದಿದ್ದು ಪ್ಲಾನ್.
ಕ್ಯಾಪ್ಟನಿಗೆ ಬೆಲೆ ಕೊಡೋಣ ಅಂತ ಅಷ್ಟೇ. ನೀವೇನೇ ಮಾಡಿದ್ರು ಒಂದು ಹೇಳಾದ್ರು ನಾನು ನಂಬಿರೋದೇನು ಗೊತ್ತಾ, ಇಲ್ಲಿರೋರು ಇಷ್ಟೂ ಜನ ನಿಮ್ಮನ್ನು ಕೆಟ್ಟವರು ಅಂತಲೇ ಹೇಳೋದು. ಇವ್ರು ಹೇಳ್ತಾ ಇರೋ ರೀತಿಲಿ ನಾನು ಪ್ರೊಜೆಕ್ಟ್ ಆಗಿದ್ರೆ, ಇವ್ರು ಹೇಳ್ತಾ ಇರೋದೆಲ್ಲ ಸತ್ಯ ಆಗಿದ್ರೆ ನಾನು ಈ ಮನೇಲಿ ಇಷ್ಟು ದಿನ ಉಳ್ಕೊಳ್ತಾ ಇರಲಿಲ್ಲ ಆದರೂ. ಸೊ ಐ ವಿಲ್ ನಾಟ್ ಗೋ ಬೈ ದೇರ್ ವರ್ಡ್ಸ್. ಖಂಡಿತ ನಾನು ಅವ್ರು ಹೇಳೋಂಥ ಒಂದು, ಬಿಕಾಸ್ ಅವ್ರಿಗೆ ಅದೇ ಆಟ. ಹೆಂಗಾರ ಮನೆ ಗೆಲ್ಲೇಬೇಕಪ್ಪ ಈ ಗೇಮಲ್ಲಿ, ಇಲ್ಲಾಂದ್ರೆ ವಾರ ಪೂರ್ತಿ ಕೂತ್ಕೋಬೇಕಾಯ್ತದೆ. ಇಲ್ಲಿ ಹಿಂಗೆ ಕೂತ್ಕೋಬೇಕೈತೆ. ರಾತ್ರಿ 9:30. ಟಿಕೆಟ್ ಟು ಟಾಪ್ 6ಗೆ ಮೊದಲ ಟಿಕೆಟ್ ಪಡೆಯಲು ನಡೆಯಲಿರುವ ಟಾಸ್ಕ್ಗಳಲ್ಲಿ ಆಡಲು ಧ್ರುವಂತ್ ಹಾಗೂ ಗಿಲ್ಲಿ ಅವರ ಪೈಕಿ ಒಬ್ಬರನ್ನು ಆರಿಸುವ ಸಲುವಾಗಿ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಚುಚ್ಚೋದೆ ನನ್ನ ಬಿಸ್ನೆಸ್. ಇದರ ಅನುಸಾರ ಆಡುವ ಇಬ್ಬರು ಸದಸ್ಯರು ತಮಗೆ ಮೀಸಲಿರುವ ತೆರೆದ ಕೊಳವೆಯಲ್ಲಿ ಒಂದು ಚೆಂಡನ್ನು ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಸಾಗಿಸಿ, ಚೆಂಡು ಅಂತಿಮ ಸ್ಥಾನದಿಂದ ನೆಲಕ್ಕೆ ಬೀಳುವ ಮುನ್ನ ಅದನ್ನು ಹಿಡಿದು ಆ ಚೆಂಡನ್ನು ತಮಗೆ ಮೀಸಲಿರುವ ಮುಳ್ಳಿನ ಪೆಟ್ಟಿಗೆ ಚುಚ್ಚಿಕೊಳ್ಳುವಂತೆ ಎಸೆಯಬೇಕು. ಇಬ್ಬರ ಸದಸ್ಯರ ಪೈಕಿ ಒಂದಾದ ನಂತರ ಒಂದರಂತೆ 10 ಚೆಂಡುಗಳನ್ನು ನಿಯಮಾನುಸಾರವಾಗಿ ಸಾಗಿಸಿ 10 ಚೆಂಡುಗಳನ್ನು ಪಟ್ಟಿಗೆ ಎಸೆದು ಚುಚ್ಚುವಲ್ಲಿ ಯಶಸ್ವಿಯಾಗುವ ಮೊದಲ ಸದಸ್ಯ ಈ ಟಾಸ್ಕ್ ಗೆದ್ದು ಟಿಕೆಟ್ ಟು ಟಾಪ್ 6ಗೆ ಮೊದಲ ಟಿಕೆಟ್ ಪಡೆಯುವ ಓಟದಲ್ಲಿ ಸ್ಥಾನವನ್ನು ಪಡೆಯುತ್ತಾರೆ. ಟಾಸ್ಕ್ ಸೋಲುವ ಸದಸ್ಯ ಓಟದಿಂದ ಹೊರಗುಳಿಯುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 9:40. ಆ ಕಡೆ ಆರಾಮ್ ಧ್ರುವಂತ್. ಎಸ್ ವೆರಿ ಗುಡ್, ತಗೊಳ್ಳಿ. ವೆರಿ ಗುಡ್. ಎಸ್, ಓಡಿ ಎಷ್ಟು ನೀಟಾಗೋಯ್ತು ನೋಡಿದ್ರು. ಕಾನ್ಸಂಟ್ರೇಟ್. ಎಸ್, ವೆರಿ ಗುಡ್. ಕಮ್ ಆನ್ ಧ್ರುವಂತ್, ಫಾಸ್ಟ್, ಕ್ವಿಕ್. ಎಸ್. Yes, Dhruv. Come on. Very good, Dhruv. Come on, Dhruv. Yes, very good. Superb, Dhruv. Madu, barutte. Yes, superb. ಆ ಕಡೆನೇ ಬಂದ್ರೆ ಮೈಕ್ ಹಾಕೋದಾಗಿತ್ತು. ಮೈಕ್ ಹಾಕಬೇಕು. ಆಗತ್ತೆ ಧ್ರುವ್, ಆಗತ್ತೆ. ಫೋಕಸ್. ಸೂಪರ್. ಯು ಆರ್ ಲೀಡಿಂಗ್. ಕಮ್ ಆನ್. ಕೆಳಗಡೆ 2 ರೋಗಿ ಫೋಕಸ್ ಮಾಡ್ತೀಯ ನೋಡು. ಕಮ್ ಆನ್. ವೆರಿ ಗುಡ್. ಎಸ್. ಓಡಿ. ಸೂಪರ್ ಧ್ರುವ್. ಎಸ್. Superb, Dhruv. Come on. ಬೇಗ. ಅದು ಅಲ್ಲ. ಕಾಲ್ ಲ್ಯಾಂಡಿಂಗ್. ಆಲ್ರೆಡಿ ಬಾಲ್ ಇರೋ ಕಡೆಗೆ ಎಸಿತಾ ಇದೆಯಾ, ಮೇಲೆ ಅಥವಾ ಕೆಳಗೆ ಎಸಿ. ಬೇಗ ಇಳಿ, ಬೇಗ ಹೋಗು. ಏಯ್ ಹುಷಾರು. ಬೇಗ ಓಡು. ಕೆಳಗಡೆ ಹಾಕ್ತೀಯ ನೋಡು. ಕಾನ್ಸಂಟ್ರೇಟ್ ಧ್ರುವ್. ಕೆಳಗಡೆ ಲೈನಿಗೆ ಹಾಕ್ತೀಯ ನೋಡು. ಸೂಪರ್. ಬೇಗ. ಸೂಪರ್ ಧ್ರುವ್. ಬೇಗ ಓಡು. ಕ್ವಿಕ್. ಫೋಕಸ್. ಸುಮ್ಮನೆ ಎಸಿಬೇಡ, ಫೋಕಸ್. ಸೂಪರ್ ಧ್ರುವ್. ಯು ಆರ್ ಲೀಡಿಂಗ್. ಓಡು. ಕಮ್ ಆನ್. ಎಸ್. ಧ್ರುವಂತ್. ಬೇಗ. ಬಾ.
ಓಡು 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 ಬೇಗ. ಎಸ್ ತೊಳಿ. ವೆರಿ ಗುಡ್. ಓಡು ಓಡು ಬೇಗ 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 ಬೇಗ. ವೆರಿ ಗುಡ್. ಬೇಗ ಓಡು ಓಡು. ಎಸ್ ಓಡು 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 ಓಡು. ಬೇಗ ಓಡು ಬೇಗ 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 ಬೇಗ. ಒಂದೇ 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 ಡಿಫರೆನ್ಸ್. ಬೇಗ 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 ಒಂದೇ ಡಿಫರೆನ್ಸ್. ಕೆಳಗಡೆ ಕೆಳಗಡೆ 2 ರೋ ಕಾನ್ಸಂಟ್ರೇಟ್ ಮಾಡು. ಎಸ್ ಕಮ್ ಆನ್. ಎಸ್ ವೆರಿ ಗುಡ್ ಧ್ರುವ್. ಬೇಗ ಬೇಗ ಬೇಗ. ಅಲ್ಲಿ ಟೈಮ್ ವೇಸ್ಟ್ ಮಾಡ್ಬೇಡ ಬಾಲ್ ಎತ್ಕೊಳ್ಳುವಾಗ. ಬೇಗ ಬೇಗ ಓಡು. ಒಂದೇ ಒಂದು ಬಾಲ್ ಸಾಕು ಆಟ ಆಡ್ಸಕ್ಕೆ. ಓಡು 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 ಓಡು. ಬೇಗ ಹೋಗು. ಒಂದೇ 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 ಡಿಫರೆನ್ಸ್. ಬೇಗ ಬೇಗ. ಕಮ್ ಆನ್ ಯು ಆರ್ ಲೀಡಿಂಗ್. ಕಮ್ ಆನ್ ಬೇಗ. ನಡ್ಕೊಂಡು ಹೋಗ್ಬೇಡ. ಓಡು 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 ಓಡು. ಓಡ್ ಬಾ ಓಡ್ ಬಾ ಓಡ್ ಬಾ ಓಡ್ ಬಾ. ಎಸ್ ಧ್ರುವ್ ಕಮ್ ಆನ್. ಬೇಗ ಬೇಗ ಬೇಗ. ಗುಡ್. ಬೇಗ ಓಡು ಓಡು. 2 ಬಾಲ್ ಡಿಫರೆನ್ಸ್ ಅಲ್ಲಿ ಇದೆ. ಹುಷಾರಲ್ಲಿ ಮಳೆ ಐತೆ. 2 ಬಾಲ್ ಡಿಫರೆನ್ಸ್ ಅಲ್ಲಿ ಇದೆ. ಕಮ್ ಆನ್ ಗುಡ್. ಬೇಗ ಓಡು. ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ಯಾ. ಕಮ್ ಆನ್ ಧ್ರುವ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಎಸ್ ವೆರಿ ಗುಡ್. ಓಡು ಓಡು ಬೇಗ ಓಡು. ಬೇಗ ಬೇಗ ಒಂದೇ ಬಾಲ್ ಡಿಫರೆನ್ಸ್. ಬೇಗ ಓಡು 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 ಓಡು. ಬೇಗ ಓಡು ಬೇಗ ಬೇಗ ಬೇಗ. ಓಡು 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 ಬೇಗ ಓಡು ಬೇಗ ಓಡು ಬೇಗ ಓಡು. ಇಳಿಬೇಡ ಇಳಿಬೇಡ ಹಂಗೆ ಎಳ್ಕೋ. ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಮೈಕ್ ಹಾಕೋ. ಬೇಗ ಬೇಗ. ಸೂಪರ್ ಧ್ರುವ್ ಕಮ್ ಆನ್. ಆಯ್ತಲ್ಲ ಆಯ್ತು ಆಯ್ತು. 10 ಆಯ್ತು. ಫಸ್ಟ್ ಹೌದು 10 ಅಷ್ಟೇನಾ? ಅಷ್ಟೇ ಅಷ್ಟೇ. ಓ ಮೈ ಗಾಡ್. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಬಿಗ್ ಬಾಸ್ ಈ ಆಟದಲ್ಲಿ ಧ್ರುವಂತ್ ಅವರು 10 ಬಾಲ್ನ ಸಿಕ್ಸಿ ಈ ಟಾಸ್ಕ್ನ ಗೆದ್ದಿದ್ದಾರೆ ಬಿಗ್ ಬಾಸ್. ಚುಚ್ಚೋದೆ ನನ್ನ ಬಿಸ್ನೆಸ್ಸು ಟಾಸ್ಕ್ನಲ್ಲಿ ಗೆದ್ದಿರುವ ಧ್ರುವಂತ್. ನೀವು ಟಿಕೆಟ್ ಟು ಟಾಪ್ 6ಗೆ ಮೊದಲ ಟಿಕೆಟ್ ಪಡೆಯುವ ಓಟದಲ್ಲಿ ಸ್ಥಾನವನ್ನು ಗಳಿಸಿಕೊಂಡಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಟಾಸ್ಕ್ನಲ್ಲಿ ಸೋತಿರುವ ಗಿಲ್ಲಿ, ನೀವು ಟಿಕೆಟ್ ಟು ಟಾಪ್ 6ಗೆ ಮೊದಲ ಟಿಕೆಟ್ ಪಡೆಯುವ ಓಟದಿಂದ ಹೊರಗುಳಿಯುತ್ತೀರಿ. ಶುಭವಾಗಲಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಗುಡ್ ಸರ್. ಥ್ಯಾಂಕ್ ಯು. ಧ್ರುವ್ ರಾತ್ರಿ 10 ಗಂಟೆ. ಓಂ ನಮೋ ಚಾಮುಂಡಿ. ಪಾರ್ವತಿ ಪತೆ ಹರ ಹರ ಮಹಾದೇವ್. ನಮೋ ಚಾಮುಂಡಿ. ಟಾಪ್ 6 ಕಂಟೆಂಡರ್ಶಿಪ್. ವಾವ್. ಜಯ ಮಹಾಕಾಲ್. ನಮ್ದೆಲ್ಲ ಟಿಕ್ ಬರ್ಬೇಕು ಮ್ಯಾಮ್. ಬರುತ್ತೆ. ಎಸ್ ಥ್ಯಾಂಕ್ ಯು ಬಿಗ್ ಬಾಸ್. ಯು ಆರ್ ಬ್ಯಾಕ್. ಎಸ್ ಹ್ಯಾಪಿ. ಬ್ಯಾಕ್ ಇನ್ ದ ಝೋನ್. ಲೆಟ್ಸ್ ಪ್ಲೇ. ಎಸ್ ಲೆಟ್ಸ್ ಪ್ಲೇ. ಏನ್ ಬೇಕು? ಏನ್ ತಿಂತೀರಾ? ಫ್ರೂಟ್ಸ್. ಏನ್ ತಿಂತೀರಾ? ಫ್ರೂಟ್ಸ್ ಎಲ್ಲ ಏನ್ ಬೇಕು? ರಾಗಿ ಕುಡಿತೀನಿ. ರಾಗಿ ಏನ್ ಬೇಕು ಹೇಳಿ? ಶುಗರ್ ಹಾಕಿ ಮಾಡ್ಕೊಡ್ತೀನಿ. ರಾಗಿ ಗಂಜಿ. ಓಕೆ, ಇಬ್ರು ಅದೇ ಕುಡಿಯೋಣ. ಎಸ್ ಮ್ಯಾಮ್. ಒಂದು ಟಾಸ್ಕ್ ಅಷ್ಟೇ, ಎಷ್ಟು ದೊಡ್ಡ ಡಿಸಿಷನ್ ಅಲ್ಲ. ಬೆಳಗ್ಗೆ ಇಬ್ರು ಪೂಜೆ ಮಾಡಬೇಕು, ಬೇಡ್ಕೊಂಡಿದ್ದೀನಿ ಅಮ್ಮನಿಗೆ. ಮ್ಯಾಮ್. ಓಕೆ. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇಟ್ಸ್ ಓಕೆ. ಥ್ಯಾಂಕ್ ಅಮ್ಮ ಅಷ್ಟೇ. ಬೋತ್ ಅಮ್ಮಾಸ್. ಅಶ್ವಿನಿ ಮ್ಯಾಮ್ ನಮ್ಮ ಹತ್ರ ಹಿಡಿಯೋಕ್ಕಾಗಲ್ಲ ಏನು ಸ್ವಲ್ಪ ಹೊತ್ತು. ಅಲ್ಲಿ ನೋಡು, ಪರವಾಗಿಲ್ಲ, ಎಲ್ಲ ಇಂಟು ಮಾರ್ಕ್ ಆಗ್ಬಿಟ್ಟಿದೆ. ಪರವಾಗಿಲ್ಲ. ಇದೇ ಜಸ್ಟ್ ಒಂದು ಪ್ರೊಸೆಸ್, ಇನ್ನೂ ಪ್ರೊಸೆಸ್ ಉಂಟು. ಎಂಜಾಯ್ ಎವ್ರಿ ಪ್ರೊಸೆಸ್. ನಾವಿವತ್ತೆ ನಿಮ್ಮ ರಾಂಗ್ ಆಯ್ತಲ್ವಾ, ನಾಳೆ ಯಾರ್ದು ಬೇರೆಯವರ ರಾಂಗ್ ಆಗುತ್ತೆ, ನಾಳೆ ಯಾರು ಬೇರೆಯವರ ರಾಂಗ್ ಆಗುತ್ತೆ, ಎಲ್ಲರದ್ದು ರಾಂಗ್ ಆಗುತ್ತೆ. ಯಾರು 1-2 ಜನ ಹೋಗ್ಬೋದು ಅಷ್ಟೇ, ಒಂದೇ ಜನ ಹೋಗ್ಬೋದು ಅಷ್ಟೇ. ಅಂತೀಯ? ರಾತ್ರಿ 11 ಗಂಟೆ. ನಾವು ಊಟ ಬಗ್ಗೆ ಮಾತಾಡಿದ್ದೀವಲ್ವಾ? ಯಾರು ಮಾತಾಡಿದ್ದು? ಹಂಗೆಲ್ಲ ಬೇಡ ಅಂತ ಮಾತಾಡಿದ್ಕೆ ನಾನು ಹೇಳಿದ್ದು. ಹೌದು,
ತಲೆನೇ ಕೆಡಿಸ್ಕೊಬೇಡ್ರಿ, ಸುಮ್ಮನಿರ್ರಿ. ಮಾನ ಮರ್ಯಾದಿದ್ರೆ ನಾನು ಮಾಡೋ ಅಡುಗೆ ತಿನ್ಬೇಡ ಅಂತ ನಾನು ಹೇಳಿದ್ದು. ನಾನು ಅಶ್ವಿನಿ ಅವ್ರಿಗೆ ಊಟದ ಬಗ್ಗೆ ಮಾತಾಡಿಲ್ಲ. ನೀನು ಸುಮ್ಮನಿರು, ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಹೇಳ್ತಾ ಇರೋದು ಅದೆಲ್ಲ ಯಾಕೆ ಇದು ಮಾಡ್ತೀಯ? ಸುಮ್ಮನಿರು, ಅವ್ರ ಹಣೆ ಬರ. ಇಲ್ಲಾದ್ರು ಇವ್ರು ಮಾಡಿರೋ ಮುಂದೆ ನಿಮ್ದು ಏನಿಲ್ಲ, ಸುಮ್ಮನೆ ಅದನ್ನೇ ಎತ್ಕೊಂಡು ನೇತಾಡ್ತಿದ್ದಾರೆ. ಇವ್ರುಗಳು ಮಾಡಿರೋದು ಒಂದು ಉಸ್ತುವಾರಿಲಿ ಡಿಸಿಷನ್ಸಲ್ಲಿ ನಾವು ವಿನ್ ಮಾಡಿ ಕಳಿಸ್ಬೇಕಾದ್ರೆ ಆಡಿರೋ ನಾಟಕಗಳು, ಆ ಸೂರಜ್ ಜೊತೆ ಮಾಡಿರೋದು, ಈ ರಕ್ಷಿತ ಆಡಿರೋ, ಅವ್ರ ಮುಂದೆ ಏನಿದೆ ಮ್ಯಾಮ್ ನಿಮ್ಮದು? ಧ್ರುವ ಅವ್ರದ್ದು ಏನು ಗೊತ್ತಾ, ಇಷ್ಟಿದೆ ಬಂಡಲ್. ಬಟ್ ನಮ್ಗೆ ಏನಂದರೆ ನಮ್ಮ ವ್ಯಕ್ತಿತ್ವ ಅದಲ್ವಲ್ಲ, ನಾವು ಆ ಲೆವೆಲ್ಗೆ ಹೋಗಿ ಮಾತಾಡೋಕ್ಕಾಗಲ್ಲ. ಈಗ ನಾವು ಮಾತಾಡಿದ್ರೆ ಹೊರಗಡೆ ನಮ್ಮನ್ನು ನಾವು ಹಂಗೆ ಮಾತಾಡೋಕ್ಕಾಗಲ್ವಲ್ಲ. ನಮ್ಮನ್ನು ಕೇಳ್ತಾರೆ, ನಿಮ್ಗೆ ಇಷ್ಟು ಬುದ್ಧಿ ಇದೆ, ನೀವು ಯಾಕೆ ಮಾತಾಡೋದು? ಬಟ್ ಬೇಡ, ನಾನು ಒಂದು ಆಪರ್ಚುನಿಟಿ ಸಿಗಲಿ ನಾನೇ ಮಾತಾಡ್ತೀನಿ ನಿಮ್ಮಲ್ಲಿ ಬರಲಿ ಬಿಡಿ. ಬಟ್ ಏನು ಗೊತ್ತಾ ಮ್ಯಾಮ್, ಶತ್ರು ಥರ ನೋಡಿ ಮ್ಯಾಮ್. ನಿಮ್ದು ಏನಾಗ್ತದೆ ಗೊತ್ತಾ, ನೀವು ನೆಕ್ಸ್ಟ್ ದಿವಸ ಎಲ್ಲ ಆಗಲ್ಲ. ನನಗೆ ಏನು ಗೊತ್ತಾ, ಒಂಥರ ನನಗೆ ಹೆಂಗೆ ಅನ್ಸ್ಬಿಡುತ್ತೆ, ಇವರೆಲ್ಲ ನಮಗಿಂತ ವಯಸ್ಸಲ್ಲಿ ಚಿಕ್ಕವರು. ಹೆಂಗೆ ಅನ್ಸುತ್ತೆ ಗೊತ್ತಾ, ಮೊನ್ನೆ ನನ್ನ ಮಗ ಲೆಟ್ರಲ್ಲಿ ಏನು ಬರೆದಿದ್ದಾನೆ ಗೊತ್ತಾ, ಮಮ್ಮ ಅಲ್ಲಿ ಯಾರೂ ಕೂಡ ನನ್ನಷ್ಟು ವಯಸ್ಸೋರಿಲ್ಲ, ಎಲ್ಲರೂ ದೊಡ್ಡವರೇ ಇರೋದು ಅಂತ ಒಂದು ಪಾಯಿಂಟ್ ಬರ್ತಿದ್ದ ನನ್ನ ಮಗ. ಅಂದರೆ ನೀನು ಎಲ್ಲದಕ್ಕೂ ಇಮೋಷ್ನಲ್ ಆಗ್ತಿದ್ಯಾ, ಯಾರು ನನ್ನ ಏಜ್ ಅವರಿಲ್ಲ, ಎಲ್ಲರೂ ದೊಡ್ಡವರೇ ಇರೋದಲ್ಲಿ ಅಂತ ಬರ್ದಿದ್ದಾನೆ ಅದರಲ್ಲಿ ನನ್ನ ಮಗ ಲೆಟ್ರಲ್ಲಿ. ಸೊ ವಾಟ್ ಈಸ್ ಇಟ್ ಟ್ರೈಂಗ್ ಟು ಕನ್ವೆ? ನೀನು ಅಂದರೆ ಆ ರೀತಿ ಹೋಗ್ತಾ ಇದೆಯಾ, ಅಲ್ಲ ಅದು ಡೋಂಟ್ ಗೆಟ್ ಇಮೋಷ್ನಲ್ ಅಂತ. ಟ್ರೀಟ್ ದೆಮ್ ಆಸ್ ಅ ಕಂಟೆಂಡರ್ಸ್ ಓನ್ಲಿ. ಬಟ್ ಬೇಡ ಮ್ಯಾಮ್. ಇನ್ನಿಲ್ಲಾದರೂ ಮಧ್ಯರಾತ್ರಿ 12 ಗಂಟೆ. ಆದರೂ ಸರ್ ಇಲ್ಲಿ ಬಂದು ಹೋಗೋರಲ್ಲ 11 ಸೀಸನಲ್ಲಿ ಅವ್ರು ಅಷ್ಟು ಜನದ ಮೇಲೆ ರೆಸ್ಪೆಕ್ಟ್ ಮಾಡ್ಬಿಡು ಸರ್ ನನಗೆ. ನನಗೂ ಅಯ್ಯಪ್ಪ, ಇವತ್ತು ನಾವು 4 ಜನ ಫಿನಾಲೆ ಗಂಟೆ ಉಳ್ಕೊಂತವ್ರಲ್ಲ ಅವರು. ನಮ್ಗೆ ಕಿಚ್ಚ ಚಪ್ಪಲೆ ಸಿಕ್ಕಿದೆ. ನಾವು 4 ಜನ ಇಲ್ಲೇ ಕೂತಿದ್ದೀವಿ. ಹಿಂಗೆ ನಾವು 4 ಜನ ಉಳ್ಕೊಂಡವಿ, ಎಷ್ಟವ್ರನ್ನ ಉಳ್ಕೊಬಿಟ್ರು ಸಾಕು. ನನಗೇನೋ ಸ್ಟ್ರಾಂಗ್ ಬಿಲೀವ್ ಇದೆಯಪ್ಪ, 6 ನಾವು 4 ಜನನೂ ಇರ್ತೀವಿ ಫೈನಲ್ದಲ್ಲಿ ಅಂತ ಇದೆ. ಹಂಗಾರೆ ಅವ್ರ 3 ನಿಬ್ರೆ, ಅವ್ರ 4 ನಿಬ್ರೆ. ಅವತ್ತಿಂದ ಅನ್ನಿಸ್ತಿದೆ 4 ಹೆಸರು ಬರ್ತಾನೆ ಇದೆ ಮೈಂಡಲ್ಲಿ. ಮಧ್ಯರಾತ್ರಿ 1:55. ಗಿಲ್ಲಿ ಇಲ್ಲಿ ನೋಡಿ, ಪೇಪರ್ ಫ್ರೈ ಮಾಡಿದ್ರೆ ಸಾಂಬಾರು ಬೇಕಲ್ಲ. ಇದೆ ಯಾರ್ದು ಕೇಕ್? ಯಾರಿಗೆ ಹೇಗೆ ಗೊತ್ತಾಗುತ್ತೆ ನಾವು ತಿಂದಿದ್ದೀವಿ ಅಂತ? ಇದೆ ನಮ್ದು ಕೇಕು. ಅದು ಒಂದಿರುತ್ತೆ. ಅವನಿರಲ್ಲ ಕಣ, ಅಲ್ಲಿ ಇಟ್ಬಿಟ್ಟು ಫಸ್ಟು ಬಟಾಟೆ ಫ್ರೈ ಮಾಡಿ, ಮೊಟ್ಟೆ ತಂದಿಕ್ಕಿದೆ. ನಿಮಗೆ ಅನ್ಸುತ್ತಾ? ಅದು ತಟ್ಟೆಯಲ್ಲಿ ಇಟ್ಟಿರೋದು, ಸೊ ಯಾರೋ ಆಮೇಲೆ ತಿನ್ನೋಣ ಅಂತ ಎತ್ತಿಟ್ಟಿದ್ದಾರೆ. ಆ ಟೈಮೇ ತಿನ್ನಬೇಕು, ಆಗ ನಂತರ ಗ್ಯಾರಂಟಿ ಇಲ್ಲ ಅಷ್ಟೇ. ಅದು ಐಸ್ ಕ್ರೀಮ್ ಇಟ್ಬಿಡು. ನೋ ಸರ್, ಐ ಆಮ್ ಸಾರಿ. ಫಸ್ಟೇ ನನ್ನ ಬಿಗ್ ಬಾಸ್ ಇಷ್ಟು ಚಿಕನ್ ಮಟನ್ ಎಲ್ಲ ಕೊಟ್ಟಿದ್ರು, ಎಲ್ಲ ಇಟ್ಟಿದ್ರು ಸ್ಟೋರ್ ರೂಮಲ್ಲಿ. ಇದೆ ನಾನು ಇಡ್ತೀನಾ? ತಿನ್ಲಿ ಬಿಡೋಣ. ಹೌದು, ಚೆನ್ನಾಗಿರಲಿ. ನಾಳೆ ನಾನು ಹೇಳ್ಬಿಡ್ತೀನಿ, ನನಗೆ ಗೊತ್ತಿಲ್ಲ ಗಿಲಿ ಇದ್ರು ಕಿಚನಲ್ಲಿ ಅಂತ. ನಾನು ಕೇಳಲ್ಲ ಬಂದು. ವಾವ್, ಯಮ್ಮುಂಟು. ಸುಮ್ಮನೆ ತಿನ್ನೆ. ಪ್ಲೀಸ್ 1 ಸ್ಪೂನ್ ತಿಂತೀರಾ? ಅವಳು ಹೆಂಗೆ ಗೊತ್ತಾ, ಎಂತ ಆಕ್ಟಿಂಗ್ ಮಾಡಬೇಡಿ, ಗೊತ್ತಾಯ್ತು? ಐಸು ಕಣೆ. ಕೂಲಿ ಸರಿ ಇಲ್ವಾ ನಿಮ್ಮ? ಹಾಂ, ನನಗೆ ಐಸ್ ಎಂತ ಹೇಳಿದ್ದೀರಾ ನೀವು? ಅವನು ಇರಲಿ ಇದರಲ್ಲಿ ಅಂತ. ಇವಾಗ ನನಗೆ ಹೇಳ್ತೀಯ, ನನಗೊಂದು ಪೀಸ್ ನಂಗೆ ಸಾಕು, ಪ್ಲೀಸ್ ಸಾಕು. ಯಾಕೆ ಕೊಡೋದು ಅಂದ್ಕೊಡು. ರಕ್ಷಿತಾ, ನನ್ನ ಮಾತು ಕೇಳು, ಕರೆಕ್ಟಾಗಿ ಇಷ್ಟು ಕಟ್ ಮಾಡಿ ಇಟ್ಬಿಡು. ನೋ ಸರ್, ಸಾರಿ ಸರ್, ಈ ವಿಷಯದಲ್ಲಿ ನನಗೆ ಹೇಳಬೇಡಿ ಅಂತ. ಫುಲ್ ತಿಂತೀಯ? ಹಾಂ, ಅಲ್ಲಿ ಮತ್ತೊಂದು ಪೀಸ್ ಉಂಟು, ಅದೇ ಕೂಡ ತಿಂತೀನಿ. ದಿನ 100. ಬೆಳಗ್ಗೆ 9:30.
ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 10 ಗಂಟೆ. ಹೋಗಿ ರಕ್ಷಿತಾ ಮಮ್ಮಿ ಹೋಗಿ ಮಾತಾಡ್ಸು. ಮಮ್ಮಿ ಏನಾದ್ರು ಬೇಕಾ ಅಂತ ಕೇಳ್ಕೊಬರು. ನನ್ನ ಅಮ್ಮಗೆ ಆಕ್ಚುಲಿ ಯಾರು ಬೇಡ. ಶಿ ಇಸ್ ಇಂಡಿಪೆಂಡೆಂಟ್ ಅಂಡ್ ಯಾರು ಸಪೋರ್ಟ್ ಬೇಡ. ಅವರು ಒಬ್ರೇ ಆಟ ಆಡ್ಬೋದು. ಮತ್ತೆ ಯಾಕೆ ಧ್ರುವ್ ಬಂದಿದ್ರು ಬೀನ್ ಬೇಗ ಅದೇ ಅವರು ಜಸ್ಟ್ ಆಪ್ಷನ್ ಧ್ರುವ್ ಚೆನ್ನಾಗಿ ಮಾತಾಡ್ಲಿಕ್ಕೆ ಅಷ್ಟೇ. ನಾನು ಒಂದು ವಿಷಯ ನೋಟಿಸ್ ಮಾಡಿದ್ದೀನಿ, ಶಿ ಇಸ್ ಅ ಸ್ಟ್ರಾಂಗ್ ವುಮೆನ್. ಇಲ್ಲ ವೀಕೆಸ್ಟ್ ಹೇಗೆ ಕೂಡ ಇರ್ಲಿ ಅವರ ಮೈಂಡ್ ಅಲ್ಲಿ ಅಂತ ಹೇಳ್ತಾರೆ. ಯಾವಾಗ ಕೇಳಿಸ್ಲಿ ಅಂತ ಹೇಳ್ಬೇಡ, ಸುಮ್ನಿರು. ನೈಟ್ ತಾನೆ ವೀಕ್ ಮೈಂಡ್ ಹಂಗೆ ಹಿಂಗೆ ಅಂತ ಹೇಳಿದೆ. ನಾನು ಸತ್ಯ ಈಗ ಕೇಳಿಸ್ಲಿ ಅಂತ ಹಿಂಗೆಲ್ಲ ಮಾತಾಡ್ತಾವಳ ಕಣ. ಇಲ್ಲ ಕಣ. ಮಧ್ಯಾಹ್ನ 1:20. ಟಿಕೆಟ್ ಟು ಟಾಪ್ 6ಗೆ ಮೊದಲ ಟಿಕೆಟ್ ಪಡೆಯುವ ಓಟದಲ್ಲಿ ಧನುಷ್ ಈಗಾಗಲೇ ಕಂಟೆಂಡರ್ ಆಗಿ ಆಯ್ಕೆಯಾಗಿದ್ದಾರೆ ಹಾಗೂ ಗಿಲ್ಲಿ ಓಟದಿಂದ ಹೊರಗುಳಿದಿದ್ದಾರೆ. ಈಗ ಈ ಇಬ್ಬರನ್ನು ಹೊರತುಪಡಿಸಿ ಮನೆಯ ಉಳಿದ 6 ಸದಸ್ಯರು ಮುಂದಿನ ಟಾಸ್ಕ್ ಆಡಲು ಪರಸ್ಪರ ಚರ್ಚಿಸಿ ಪ್ರತಿ ತಂಡದಲ್ಲಿ ಒಬ್ಬೊಬ್ಬ ಪುರುಷ ಸದಸ್ಯ ಇರುವಂತೆ ಒಟ್ಟು 3 ಸದಸ್ಯರಿರುವ 2 ತಂಡಗಳನ್ನು ರಚಿಸಿಕೊಳ್ಳಬೇಕು. ಮುಂದಿನ ಟಾಸ್ಕ್ನಲ್ಲಿ ಗೆಲ್ಲುವ ತಂಡದ ಸದಸ್ಯರ ಪೈಕಿ ಒಬ್ಬರು ಕಂಟೆಂಡರ್ ಆಗಿ ಆಯ್ಕೆಯಾಗುತ್ತಾರೆ ಹಾಗೂ ಟಾಸ್ಕ್ ಸೋಲುವ ತಂಡದ ಸದಸ್ಯರ ಪೈಕಿ ಒಬ್ಬರು ಓಟದಿಂದ ಹೊರಗುಳಿಯುತ್ತಾರೆ. ಇದು ಟಿಕೆಟ್ ಟು ಟಾಪ್ 6 ಓಟಕ್ಕಾಗಿ ನಡೆಯುವ ಟಾಸ್ಕ್ ಆಗಿದ್ದು, ಸದಸ್ಯರು ತಮ್ಮೊಳಗೆ ಚರ್ಚಿಸಿ ತಮ್ಮ ಗೆಲುವಿಗೆ ಸೂಕ್ತವಾದ ತಂಡವನ್ನು ರಚಿಸಿಕೊಳ್ಳಬೇಕು. ಶುಭವಾಗಲಿ ಬಿಗ್ ಬಾಸ್. ಡಿಸೈಡ್ ಮಾಡ್ಕೊಳ್ಳಿ ಯಾರ್ಯಾರು. ನಾನು ನೀವು ಈ ಕಡೆ ಓಹೋ ಆಗ್ಲೇ ಫಿಕ್ಸ್ ಆಗ್ಬಿಟ್ಟ. ಯಾಕಂದ್ರೆ ಇವಳು ಆ ಕಡೆ ಹೋಗಲ್ಲ ಅಂತ ಗೊತ್ತು. ಯಾರು? ನಾನು ಹೋಗಲ್ಲ. ಯಾಕಂದ್ರೆ ಅವರಿಬ್ರು ಫಿಕ್ಸ್ ಆಗಿರ್ತಾರೆ. ಹೌದು. ಇವರಿಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇಲ್ಲ ಗಿಲ್ಲಿ. ಯಾರ ಇವರಿಗೆ ನಾನು ಕೂತಾನೆ ನಾನು ಮಾತಾಡ್ಕೊಂಡು ಅಲ್ಲಡ ನನ್ನ ಪಡೆಗೆ ನೀವು ಕೂತಾನೆ ಮಾತಾಡ್ರಿ. ಕೂತ್ಕೊಬೇಡ ಅಪ್ಪ, ಉಸ್ತುವಾರಿಯಾಗಿ ನಾನು ಸೈಡಲ್ಲಿ ಹೋಗಿ ಇರ್ತೀನಿ. ನಾನೇನು ಕ್ಯಾಪ್ಟನ್ ಅಲ್ಲ, ಸೊ ನೀವು ಎಲ್ಲ ಡಿಸ್ಕಸ್ ಮಾಡ್ರಿ. ಮಟನ್ ಗಿಟನ್ ಬಂದಿದ್ದು ಎಂತ ನೋಡ್ತಾ ಇದ್ದೀರಾ? ಆಪ್ಷನ್ ಇಲ್ಲ, ನಾನೇ. ಮತ್ತೆ ಎಂತ ನಿಮ್ಗೆ ನಾನೇ, ನನಗೆ ಹೆಂಗೆ ರಕ್ಷಿತಾ? 3 ಮೆಂಬರ್ಸ್ ಗ್ರೂಪ್ ಆಗಬೇಕು. ಚೆಕ್ಮೇಟ್. ನಾನು ವೇಟಿಂಗ್ ವೇಟಿಂಗ್. ನಮಗೆ ಎಫರ್ಟ್ ಇಲ್ಲ ಯಾರು. ನಿಮ್ಗೆ ಇಲ್ಲಿ ಇರ್ಲಿಕ್ಕೆ ಉಂಟಾ? ನಂಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಏನು ಗೊತ್ತಾ, ನಮ್ಮ 3 ಜನನೂ ಓಕೆ. ನೀವು 3 ಜನದಲ್ಲಿ ಡಿಸೈಡ್ ಮಾಡಿ, ಇಬ್ಬರು ಡಿಸೈಡ್ ಮಾಡಿ. ಯಾಕಂದರೆ ನಾನು ಹೇಳೋದು ತಪ್ಪಾಗುತ್ತೆ. ನನಗೆ ಎಂಥ ಪ್ರಾಬ್ಲಮ್ ಇಲ್ಲ ಸರ್, ನನಗೆ ಎಲ್ಲಿ ಕೂಡ ಓಕೆ. ನನಗೂ ಓಕೆ. ಜಿಲ್ಲಿ ನೋಡಿ ಹೆಂಗೆ ಟ್ವಿಸ್ಟ್ ಕೊಟ್ರು. ಟೀಮ್ ಈಗ ಹಿಂಗೆ ಐತದ ನೋಡಿ. ಈಗ ಆಯ್ತು. ಇನ್ನೇನಪ್ಪ ಮಲಗಿಸ್ಬಿಟ್ಟಲ್ಲಪ್ಪ ಕೂತಿದ್ದವನ್ನ. ಟಾಪ್ 6 ಆಗುವಾಗ ನಾನು ರಿಸ್ಕ್ ತಗೊಳ್ಳಲ್ಲ ಸರ್. ಇವತ್ತು ಅವರಿಗೆ ಇಷ್ಟ ಇಲ್ಲ, ಅದೇ ಒಂದು ಕಾರಣ ಅಲ್ಲ, ಇಷ್ಟ ಇಲ್ಲ. ಅವರು ಒಂದು ಸ್ಟ್ರಾಂಗ್ ಅಲ್ಲಿ. ಇವತ್ತು ನೀವು ಅವರಿಗೆ ಗೊತ್ತುಂಟು ನೀವು ಸ್ಟ್ರಾಂಗ್ ಇದ್ದೀರಾ. ಮುಂದೆ ಹೋಗ್ತೀನಿ ಪರವಾಗಿಲ್ಲ ಅಂತ್ಯ. ನಾನು ಹೇಳಿದ್ದೀನಿ ಜಸ್ಟ್, ನನಗೆ ಎಂಥ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಮತ್ತೊಂದು ಸೈಡಲ್ಲಿ ಥಿಂಕ್ ಮಾಡ್ತಾ ಇದ್ದೀನಿ, ಅವರಿಗೆ ಇಷ್ಟ ಇಲ್ಲ ಅಂತ ಆಪ್ಷನ್ ಇಲ್ಲ ಸರ್. ಅವರು ಒಂದು ಕಾರಣ ಕೊಡಬೇಕು, ಯಾಕೆ ಅಲ್ಲಿ ಅಲ್ಲ. ನನ್ನ ಹತ್ರ ಒಂದು ಕಾರಣ ಉಂಟು. ಫಾರ್ ಎಕ್ಸಾಂಪಲ್, ಅವರು ಇವತ್ತೆ ಅವರು ಇಬ್ಬರು ಟೀಮ್ ಅಲ್ವಾ. ಅವರು ಫಾರ್ ಎಕ್ಸಾಂಪಲ್ ಪ್ಯಾನಿಕ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಆಟದಲ್ಲಿ ಪ್ಯಾನಿಕ್ ಆಗಿದ್ರೆ ಧ್ರುವನಾಗೆ ಸುಸ್ತು ಸ್ವಲ್ಪ ಜಾಸ್ತಿ ಆಗೋದು. ಅಂದರೆ ಅವರು ಸುಸ್ತು. ಸೊ ನನಗೆ ಅದು ಇಫೆಕ್ಟ್ ಆಗ್ಬೋದು ಸರ್. ಇವತ್ತೇ ಗೊತ್ತಿಲ್ಲ, ನಾನು ರಿಸ್ಕ್ ತಗೊಳ್ಳಿ ಅಲ್ಲಿ ಹೋಗಬೇಕು ಅಷ್ಟೇ. ಬಟ್ ನನ್ನ ಮನಸ್ಸು ನಿಮ್ಮ ಜೊತೆಗೆ ಆಟ ಆಡಲಿಕ್ಕೆ ಉಂಟು. ಮಾತಾಡೋದು ನಾನೆಂತ ಮಾತಾಡ, ನೀವು ವಾಯ್ಸ್ ಔಟ್ ಮಾಡಬೇಕು. ಇಲ್ಲ ನಾನು ಇದೇ ಟೀಮಲ್ಲಿ ಇರ್ತೀನಿ ಅಂತ. ನನಗೆ ಓಕೆ. ಈಗ ಏನು ಗೊತ್ತಾ, ಇದೇ ಮಜಾ ಇರೋದು. ಈಗ ರಘು ಇಲ್ಲಿ ಬರಕ್ಕೆ ಯಾರಿಗೂ ಮನ್ಸಿಲ್ಲ. ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ನಮಗೆ ಯಾರು ಬಂದ್ರು ಓಕೆ, ಯಾರಾದ್ರೂ ಬರ್ಲಿ. ಬರೀ ಕನ್ಫ್ಯೂಷನಲ್ಲೇ ಟಾಸ್ಕ್ ಆಡ್ತಾರೆ ಅವರು. ಕರ್ದ ಟಾಸ್ಕೇ ಅರ್ಥ ಆಗಲ್ಲ. ಮಿಸ್ಟರ್ ರಘು, ಒಂದು ಒಪ್ಪಂದಕ್ಕೆ ಬನ್ನಿ. ಈಗ ಏನಂತ ಅವಳಿಗೆ? ಏನಿಲ್ಲ, ಅವಳು ಹೇಳ್ತಾ ಇದ್ದಾಳೆ ನನಗೂ ಅಡ್ವಾಂಟೇಜ್ ಬೇಕು ಅಂತ ಹೇಳ್ತಾ ಇದ್ದಾಳೆ. ರಕ್ಷಿತಾ,
ಈಗ ಇದೇ ರಘು ಯಾರನ್ನ ಮೋಸ್ಟ್ಲಿ ನಂಗೆ ಗೊತ್ತಿರಂಗೆ ರಕ್ಷಿತನೇ ತಗೊಳ್ತಾರೆ, ಬಿಕಾಸ್ ಕಾವ್ಯ ನೆನ್ನೆಲ್ಲ ನಾಮಿನೇಟ್ ಮಾಡಿದ್ಲಲ್ಲ. ಅವರು ಒಂದು ಗಡಿಬಿಡಿ ಮಾಡಿ ಒಂದು ಸುಸ್ತಾಗ್ತಾರೆ. ಸೊ ಅಲ್ಲಿ ಮೇ ಬಿ ಇಫೆಕ್ಟ್ ಆಗಿದ್ರೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಕಾವ್ಯ ರಕ್ಷಿತ ಇಬ್ರು ಒಂದೇ ಲೆವೆಲಲ್ಲಿ ಇದ್ದಾರೆ. ಪ್ಯಾನಿಕ್ ಆಗಿದ್ರೆ ಅವ್ರಿಬ್ರಲ್ಲೇ ಕನ್ಫ್ಯೂಸ್ ಆಗ್ತಾ ಇರೋದು. ನೀನು ಅವರಿಬ್ರಲ್ಲಿ ನಿಮ್ದು ಏನು ಪ್ಲಾನ್ ಇದೆ? ಕನ್ಫ್ಯೂಷನ್ ಬೇಡ. ಅಲ್ಲ, ಅವರು ವಾಯ್ಸ್ ಔಟ್ ಮಾಡಲಿ, ಅವ್ರದ್ದೇನೋ ಇದೆ ಮನ್ಸಲ್ಲಿ ಮಾತಾಡ್ಕೊಳ್ಳಿ. ನಿನಗೆ ಯಾರು ಬೇಕು? ನನಗೆ ಕಾವ್ಯ. ರಕ್ಷಿತಾ. ರಘುಣ ನಿಮ್ಗೆ ರಕ್ಷಿತಾ ಉಳಿದಾಳೆ ಮೈಂಡಲ್ಲಿ. ಯಾಕಂದ್ರೆ ಮಾತಾಡಿ ನೀವಿಬ್ರು ಅಲ್ಲಿ ರೂಮ್ಗೆ ಹೋಗಿ ಡಿಸೈಡ್ ಮಾಡಿ ಫಸ್ಟ್. ಯಾಕೆ ಗೊತ್ತಾ, ಸ್ಪಾನ್ಸರಸ್ ಟಾಸ್ಕ್ ಆಡ್ತೀವಿ, ಅವಳಪ್ಪ ಅದನ್ನ ಏನು ತೊಗೊಳ್ಬೇಕು ಅನ್ನೋದಿರಲ್ಲ, ತುಂಬ ಕನ್ಫ್ಯೂಸ್ಡ್ ಆಗ್ತಾಳೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾಳೆ ಅನ್ನೋದು ನನಗೆ ಬಂದಿದೆ. ನಾವೇ ಡಿಸೈಡ್ ಮಾಡಬೇಕು, 3 ಜನ ಡಿಸೈಡ್ ಮಾಡಬೇಕು ಕಂಟೆಂಡರಾಗಿ ಯಾರು ಹೋಗಬೇಕು ಅಂತ. ಅದನ್ನು ನನ್ನ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದನ್ನು ಕನ್ಸಿಡರ್ ಮಾಡಿ ನನ್ನನ್ನು ಕನ್ಸಿಡರ್ ಮಾಡ್ತಾರಾ ಅನ್ನೋದು ನನ್ನ ಡೌಟ್. ಯಾಕಂದರೆ ನಮ್ಮ ವೇವ್ ಲೆಂತ್ ಹೆಂಗಿದೆ ಇವಾಗ, ರೈಟ್ ನಾವು ಸಿಚುಯೇಷನ್ ಹೆಂಗಿದೆ ನಿನಗೆ ಗೊತ್ತು. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಬಿಟ್ಟರೆ ಐ ಹ್ಯಾವ್ ನೋ ಅದರ್ ಪ್ರಾಬ್ಲಮ್. ಮಧ್ಯಾಹ್ನ 1:45. ಅಂದೇನಿತ್ತು, ನಾನು ರಕ್ಷಿತಾನ ಇದು ಮಾಡ್ತೀನಿ ಅಂತ ಹೇಳಿದ್ದೆ, ಇವರು ಕಾವ್ಯ ಅಂತ ಹೇಳಿದ್ರು. ನನ್ನ ಪಾಯಿಂಟ್ಸ್ ಏನಿದೆ ಅಂದರೆ ಸ್ಪೀಡು ಅಂದರೆ, ಆಮೇಲೆ ಸ್ವಲ್ಪ ಫಾಸ್ಟ್ ಆಗಿದ್ದಾಳೆ ಆ್ಯಂಡ್ ಅವಳದು ಪ್ರೆಸೆನ್ಸ್ ಆಫ್ ಮೈಂಡ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನಾನು ಹೇಳಿದೆ. ಯು ಕ್ಯಾನ್ ಟೆಲ್ ಯುವರ್ ಪಾಯಿಂಟ್ಸ್. ನಿನಗೇನು ಅನ್ನಿಸ್ತು ಅಂತ ಹೇಳ್ದೆ ಅಲ್ಲ, ಪ್ರಾಬ್ಲಮ್ ಆಗ್ಬೋದು ಅಂತ ಏನೋ ಅಂದಿಲ್ಲ. ಬಿಕಾಸ್ ಪೇಷನ್ಸ್ ಅನ್ನೋದಿಲ್ಲ. ನಾವು ಟೀಮ್ ಎಲ್ಲ ಅವಳ ಟೀಮಲ್ಲೇ ನಾವೆಲ್ಲ ಒಂದು ಟೀಮಲ್ಲಿ ಜಾಸ್ತಿ ಆಡಿರೋದೇ ಉಂಟು. ಈಗ ಇನ್ ಕೇಸ್ ನಾನು ಹೇಳ್ದಂಗೆ ಕೂಡ, ಈಗ ಒಬ್ಬರು ಈ ಟೀಮಿಂದ ಹೋಗಬೇಕು ಇಲ್ಲ ಒಬ್ರನ್ನ ಆಚೆ ಇಡಬೇಕು ಅಂದಾಗ ಅವಳು ಟ್ಯಾಂಟ್ರಮ್ಸ್ನ ಅವಳು ತುಂಬ ತೋರಿಸ್ತಾಳೆ, ಇಲ್ಲ ನಾನು ಹೇಳ್ದಂಗೆ ಆಗಬೇಕು ಅಂತ. ಇವಾಗ ನಂದು ನಿಂದು ಮಧ್ಯೆ ಏನೇ ರಿಫ್ಸಿದ್ರು ಅವ್ರು ಪಕ್ಕಕ್ಕೆ ಇಟ್ಬಿಟ್ಟು ಟಾಸ್ಕ್ ಅಂತ ಒಂದು ಟೀಮಲ್ಲಿ ಆಡ್ತಿದ್ದೀವಿ ಅಂದಾಗ ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಮಧ್ಯೆ ನೀನು ಕೋಪ ಮಾಡಿಕೊಂಡು ಹಾಗೆ ಹೀಗೆ ಅಂತೆಲ್ಲ ಅಂದಾಗ ನನಗೂ ಟ್ರಿಗರ್ ಆಗುತ್ತೆ. ಇವಾಗ ನಾನು ಕಿರ್ಚಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಗೇಮ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ನಾನು ಡೆಸಿಷನ್ಸ್ ತಗೋತೀನಿ ಅಂದರೆ ಫೈನ್. ಗೆದ್ರೆ ಕಂಟೆಂಡರ್ ಆಗಿ ಹೋಗಬೇಕಾಗತ್ತೆ, ಸೋತ್ರೆ ಗೇಮಿಂದ ಹೊರಗೆ ಉಳಿಬೇಕಾಗತ್ತೆ. ಇವಾಗ ಇಬ್ಬರ ಜೊತೆನೂ ನನಗೆ ಅಷ್ಟು ಇದಿಲ್ಲದೆ ಇರೋ ಕಾರಣ ಮೇ ಬಿ ಅದು ಪ್ರಾಬ್ಲಮ್ ಆಗ್ಬೋದೇನೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಐ ಹ್ಯಾವ್ ನೋ ಪ್ರಾಬ್ಲಮ್ ಟು ಬೀಯಿಂಗ್ ಇನ್ ಎನಿ ಟೀಮ್. ಇವಾಗ ಗೇಮ್ ಸೋತ್ರೆ ಅಥವಾ ಗೆದ್ರೆ ನಾವು ಯಾವ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿ ಆ ಡೆಸಿಷನ್ ತಗೋತೀವಿ ಅನ್ನೋದು ತಿಳ್ಕೊಬೋದಾ ಅಂತ. ಬಿಕಾಸ್ ಇವಾಗ ಗೇಮಲ್ಲಿ ಕಾಂಟ್ರಿಬ್ಯೂಷನ್ ಎಲ್ರದ್ದು ಇರುತ್ತೆ. ಕರೆಕ್ಟ್. ನನ್ನ ಪ್ರಕಾರ ಏನಿದೆ ಅಂತ ಓವರ್ ಆಲ್ ಪರ್ಫಾರ್ಮೆನ್ಸ್ ಫಸ್ಟಿಂದನೂ ನಾನು ನೋಡೋದು ಹಾಗೆ, ಎಲ್ಲದರಲ್ಲೂ ಅವ್ರವ್ರು ಹೇಗೆ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ, ಅದ್ರ ಮೇಲೆ ಹೂ ಇಸ್ ಎಲಿಜಿಬಲ್ ದೇ ವಿಲ್ ಬಿ ಗೋಯಿಂಗ್ ಅಂತ. ಫಸ್ಟ್ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಆ ಟೀಮಲ್ಲಿ ಹೋಗ್ಲಿಕ್ಕೆ ಹೇಳಿ. ನಾನು ಆ ಟೀಮ್ಗೆ ಹೋಗಲ್ಲ, ನನಗೆ ಇಲ್ಲ, ನನಗೆ ಇಷ್ಟ ಇಲ್ಲ. ನನ್ನ ಜೊತೆಗೆ ಇರ್ಲಿಕ್ಕೆ ಇಲ್ಲ ಅಲ್ವಾ? ನಾನೇ ಬೇಕು. ನಿಮ್ಗೆ ಒಂದು ಪರ್ಸನಲಿ ಅಂತ ಕನೆಕ್ಷನ್ ಎಂತ ಇಲ್ಲ, ಅದೇ ಬೇರೆ ವಿಷಯ, ಅದೇ ಗೊತ್ತುಂಟು. ನಾನಿಲ್ಲಿ ಪರ್ಸನಲ್ ಆಗಿ ಮಾತಾಡ್ತಾ ಇಲ್ಲ, ನಾನು ಗೇಮ್ ಆಗಿ ಯೋಚನೆ ಮಾಡ್ತಾ ಇರೋದು. ನಿನ್ನಲ್ಲೂ ಅಡ್ವಾಂಟೇಜ್ ಇದೆ, ಅವಳಲ್ಲೂ ಅಡ್ವಾಂಟೇಜ್ ಇದೆ. ನಿನ್ನ ಎಷ್ಟು ಆಗತ್ತೆ ನಾನು ಅಷ್ಟು ಕೆಳಗಡೆ ಹಾಕ್ಬೋದು, ನಾನು ಮಾತಾಡ್ತಾ ಇಲ್ಲ. ಕರೆಕ್ಟ್ ಆಗಿ ಮಾತಾಡು. ನಿಮ್ಮಿಬ್ರು ಮಧ್ಯೆ ಏನ್ ಪರ್ಸನಲ್ ಇದೆ ಹಂಗಿದ್ರೆ? ನಿಮ್ಮಿಬ್ರು ಮಧ್ಯೆ ಏನ್ ಪರ್ಸನಲ್ ಇದೆ ಹಂಗಿದ್ರೆ? ಎಲ್ಲೆಲ್ಲ ಹೋಗ್ತಾ ಇದೀರಾ ಒಂದು ಸೆಕೆಂಡ್ ಸರ್, ಏನ್ ಮಾತಾಡ್ತಾ ಇದೀರಾ? ಎಲ್ಲೆಲ್ಲ ಹೋಗ್ತಾ ಇದೆ. ಟಾಪಿಕ್ ಇಸ್ ಗೋಯಿಂಗ್ ಸಮ್ವೇರ್. ಎಲ್ಲೆಲ್ಲ ಹೋಗ್ತಾ ಇದೆ. ನನಗೆ ಗೊತ್ತು ಪರ್ಸನಲ್ ಆಗಿ ನಿಮ್ಮಿಬ್ರು ಮಧ್ಯೆ ಏನೂ ಇಲ್ಲ ಅಂತ. ಅವಳು ನನ್ನ ಪಾಯಿಂಟ್ ಹೇಳಿದಾಗ ನಿಮ್ಮಿಬ್ರು ಮಧ್ಯೆ ಎಲ್ಲೆಲ್ಲ ಹೋಗ್ತಾ ಇದೆ. ನಿಮ್ಮಿಬ್ರು ಮಧ್ಯೆ ಪರ್ಸನಲ್ ಬಾಂಡಿಂಗ್ ಮಾತಾಡ್ಕೊಂಡು ಡಿಸೈಡ್ ಇಲ್ಲ ಇಲ್ಲ ಗಿಲ್ಲಿ, ನೀನು ಇದ್ರ ಬಗ್ಗೆ ಮಧ್ಯಕ್ಕೆ ಬರಬೇಡ. ಅಲ್ಲ ಮಧ್ಯಕ್ಕೆ ನಾನು ಏನು ತಪ್ಪು ಹೇಳೋದು? ಅಲ್ಲ ನಾನೇನು ತಪ್ಪು ಹೇಳ್ದೆ ಹಂಗಿದ್ರೆ? ನಾನೇನು ತಪ್ಪು ಏನಿರ್ಬೋದು ಹಂಗಾರೆ ನಿಮ್ಮಿಬ್ರು ಮಧ್ಯೆ ಏನಿದೆ? ನಾನು ಪರ್ಸನಲ್ ಅಂತ ತೆಗೆದ ಅದೇ ಹೇಳಿದ್ದು, ಅವಳು ಏನು ಕೆಟ್ಟದಾಗ ಏನು ನಾನು ಕೆಟ್ಟದಾಗ ಏನು ಹೇಳಿಲ್ಲ ಗಿಲ್ಲಿ. ಕೆಟ್ಟದಾಗ ಹೇಳಿಲ್ಲ, ಅವಳು ಕೆಟ್ಟದಾಗ ಹೇಳಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ತಾನೆ. ಅಲ್ಲ ನಿಮ್ಮಿಬ್ರು ಮಧ್ಯೆ ಪರ್ಸನಲ್ ಏನಿದೆ ಅಂತ ನಾನು ಹೇಳಿದ್ದು. ಡಿಸೈಡ್ ಮಾಡು ನೋಡ್ಬಿಟ್ಟು. ಇಲ್ಲಿ ಈ ಜಗಳ ತಪ್ಪುದಲ್ಲ ಹೇಳ್ಬಿಡ್ತೀನಿ. ಇವರಿಬ್ರು ನಿನ್ನ ಒಂದೇ ಕಡೆ ಇದ್ರೆ ಈಗ ರಾಶಿಗೆ ಇಲ್ಲಿಗೆ ಬರಕ್ಕೆ ಶಿ ಇಸ್ ನಾಟ್ ಓಕೆ. ಅಲ್ಲ ಇಟ್ಸ್ ಅಪ್ ಟು ದೆಮ್. ಅಂದರೆ We knew. ಅಂದರೆ ಸಿ ಇಟ್ಸ್ ನ್ಯಾಚುರಲ್ ಅಲ್ವಾ? ಅದು ಲೈಕ್ ಗೇಮಲ್ಲಿ ಕೋಆರ್ಡಿನೇಷನ್ ಮ್ಯಾಟ್ರ್ ಅಲ್ಲ. ಈಗ ಇಲ್ಲಿರೋದು ಬಟ್ ನಾವಿಲ್ಲಿ ಏನ್ ಗೊತ್ತಾಗ, ಐ ವಾಸ್ ಟೆಲ್ಲಿಂಗ್ ಹರ್, ನಾನು ಆ ಸೆಕೆಂಡ್ ಇದ್ರದ್ದು ಬೇಡ, ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಗೇಮ್, ಲೆಟ್ಸ್ ಪ್ಲೇ. ಪರ್ಸನಲ್ ವಿಷಯ ಇದ್ರೆ ಗೇಮ್ ಆಡಕ್ ಆಗಲ್ಲ. ಗೇಮ್ ಅಂತ ಬಂದಾಗ ಫುಲ್ ಕೋಆರ್ಡಿನೇಷನ್ ಇರಬೇಕು, 3 ಜನನು ಕನೆಕ್ಟ್ ಆಗಬೇಕು. ಅದು ಯಾರು ಆಡ್ತೀವೋ, ಇಲ್ಲ ಅಂದ್ರೆ ಗೇಮ್ ಆಡಕ್ಕಾಗಲ್ಲ. ಅಲ್ಲ ಏನ್ ಗೊತ್ತಾ, ನಾವ್ ಎಷ್ಟೇ ಒಳ್ಳೆಯವ್ರಾಗಬೇಕು ಈ ಮನೆಯಲ್ಲಿ, ಒಬ್ರನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡ್ರು ಅವ್ರ ಬುದ್ಧಿನ ಅವ್ರು ಬಿಟ್ಟು ಬಾಳಲ್ಲ ಅಂತ ಅನ್ನಕ್ಕೆ ಗಿಲ್ಲಿನ ಎಕ್ಸಾಂಪಲ್. ಏನ್ ಮಾಡ್ದೆ ಎಷ್ಟು ಮಾಡಿದೀನಿ ಅವ್ನ ಜೊತೆ ನಾನು. ಏನೇ ಮಾಡಿದ್ರು ತಪ್ಪಾಗ್ಲಿಲ್ಲ. ನಾನ್ ಪರ್ಸನ್ ಅಂದಿದ ತಕ್ಷಣ ತಪ್ಪಾಗೋಯ್ತು. ಏನ್ ಕೆಳಗಿಟ್ಟು ಮಾತಾಡೋದು?
ಮಾತಾಡ ಯಾರ್ ಪರ್ಸನಲ್ ಅಂತ ಏನ್ ಮಾತಾಡಿದ್ರು ಕೆಳಗಿಟ್ ಇಲ್ಲಿ? ಮಾತಾಡದ್ಲು ಕೆಳಗಿಟ್ ಮಾತಾಡದ್ಲು ಬಿಡು ಕೆಳಗಿಟ್ ಗಿಲ್ಲಿ, ನಿನ್ ಮಾತಾಡೋದು ಅಂದ್ರೆ ಬುದ್ಧಿನ ಏನು? ನೀನ್ ಯಾವತ್ತೂ ಬಿಟ್ಟು ಬಾಳೋನಲ್ಲ, ನನ್ನ ನನಗೆ ಬುದ್ಧಿ ಅಲ್ಲ. ಗೊತ್ತಾಗ್ಬಿಟ್ಟಿದೆ ನೀನ್ ನನಗೆ. ಏನು ಕಾರಣ ನಿನಗೆ ಕೊಡು. ನೀನ್ ಏನ್ ಸರಿ ಏನ್ ಏನ್ ಕೆಳಗಿಟ್ ತಪ್ಪು ಮಾತಾಡೋದು? ಅಂತಾನು ನಿನ್ ಬುದ್ಧಿ ಏನ್ ನೀನ್ ಕೆಳಗಿಟ್ ತೋರಿಸ್ತೀಯ. ಮಾತಾಡೋದು? ಕಾರಣ ಯಾಕೆ ಕೊಡು. ಕರ್ಮ ಅನ್ನೋದಷ್ಟು ಹಿಟ್ ಆಗತ್ತೆ ನನಗೆ? ನೀನ್ ಟಾಪ್ 6 ಇಂದ ಯಾಕೆ ಸರಿ. ಪಕ್ಕಕ್ಕೆ ಬಂದಿದ್ದು ಇದೇ reason ಗೆ. ಆಯ್ತು. ಇದೇ ನೀನು reason ಗೆ ನಿನಗೆ ಅದನ್ನ prove ಆಯ್ತು, ಮಾಡ್ಕೊಡಕ್ಕೆ ನೀನ್ ನಿನಗೆ top ಆಗದೇ 6 ಇಲ್ಲ. ಹೋಗು. ನೀನೊಬ್ರನ್ನ ಮೊದಲನೇ contender ನೀನೇ ಕೆಳಗಡೆ ಆಗು. ಇಟ್ಟು ಮಾತಾಡಿದಾನೆ ನಿನಗೆ ಸಮಾಧಾನನೇ ಇಲ್ಲ. ಏನ್ ನಿನ್ನ ಕೆಳಗಿಟ್ ವ್ಯಕ್ತಿತ್ವ ಮಾತಾಡಿದೆ? ಅದು. ಈ ಮನೇಲಿ ಏನೇನ್ ಹೌದು. ಮಾಡಿದೆ ಅದೇ ಹೌದು. ರೀಸನ್ ಗೆ ನಾನು ನೀನು ಅಷ್ಟೇ ಆಚೆ ಇವತ್ತು ಕೂತಿರೋದು. ಒಂದ್ ಟಾಸ್ಕ್ ಆಡಕ್ಕಾಗ್ದಲ್ಲ ಈ ನೀನ್ ತರ ಗೆದ್ಬಿಟ್ಟು ಬಂದು ಆಡು. ಕೂತಿರೋದು ನೀನು. ನೀನ್ ಗೆದ್ಬಿಟ್ಟು ಸಿಂಪಲ್ ಆಡು. ಅಷ್ಟೇ. ಸರಿಯಾ? ನಾನು ಆಡ್ತೀನಿ. ನೀನ್ ಆಡು. ನಾನು ಆಚೆ ನೀನ್ ಉಳ್ದಿಲ್ಲ. ಆಡು. ನಾನು ನಾನು ಕೊಟ್ಟಿಲ್ಲ ಆಡ್ಬಿಟ್ಟೆ ನಾನು ತಾನೇ ಆಡ್ತೀನಿ. ಬಂದಿದ್ದು. ಅದೇ ಆಡ್ಬಿಡಿ. ಸೋತೆ ತಾನೆ. ಆಯ್ತು, ಎಲ್ಲ ಸೋತೆ ಗೆದ್ದು ತಾನೆ ಗೆದ್ಬಿಟ್ಟೆ ನೀನು. ನೀನು. ನಾನು ಗೆದ್ದಿದ್ದೀನಿ. ಎಲ್ಲ ಗೆದ್ದು ಗೆದ್ದಿದ್ದೀನಿ. ನಿನ್ ಗೆದ್ಬಿಟ್ಟಿದ್ಯಾ? ಜೊತೆ ನನಗೆ ಸರಿ, ಕೊಟ್ಟಿರ್ಲಿಲ್ಲ ಗೆಲ್ಲು. ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಇವತ್ತು ಅಲ್ಲಿ ಗೆಲ್ಲು. ವಿನ್ ಆಗ್ತಾ ಇದ್ದೆ. ಇವತ್ತು ವಿನ್ ಆಗ್ತಿದ್ದೆ ಇವತ್ತು ನಾನು. ಗೆದ್ಬಿಟ್ಟು ಓಕೆ, ಒಂದು ಇವತ್ತು. ಸೆಕೆಂಡ್ ಕೊಟ್ರು ನೋಡಿ, ಇವತ್ತು ಗೆಲ್ಲಿ ನಿನ್ ಇವತ್ತು. ಜೊತೆ ಕೊಟ್ಟಿದ್ದೆ ನಾನು ಕ್ಯಾಪ್ಟನ್ಸಿ ಇವತ್ತು ಟಾಸ್ಕ್ ಗೆ ಗೆಲ್ಲು. ಹೋಗಕ್ಕಾಗಿಲ್ಲ. ಇಲ್ಲ ಇವತ್ತು ಗೆಲ್ಲು. ನಾನು ಆಡಕ್ಕೆ ಅಷ್ಟಾರು ಆಡು, ಆಡು, ಆಡು. ಇಲ್ಲ ನೀನು ಅದು ಆಡಕ್ಕಾಗ್ತಿರ್ಲಿಲ್ಲ ನಿನಗೆ. ಆಡು. ಇಲ್ಲಿ ಆಟ ಆಡ್ಲಿಕ್ಕೆ ಇದ್ರೆ ನೀವು ಈಗ ಆಚೆ ಇದ್ರೆ ಬೆಟರ್. ಅವ್ರು team ಮಾಡ್ಕೊತೀವಲ್ಲ, ಜಗಳ ಆಡ್ಬೇಕು, ಆಡು. ಆಟ ಆಡ್ಲಿಕ್ಕೆ ಇದ್ರೆ ಆ ವ್ಯಕ್ತಿತ್ವಕ್ಕಿಂತ ನೀವು ಆಚೆ ಇರಿ, ಅದೇ ಬೆಟರ್. ಗಿಲ್ಲಿ ಮಾತಾಡ್ತಿರೋದು ಗಿಲ್ಲಿಗ್ ಬಾ ಇದೆ, ಗಿಲ್ಲಿ ಮಾತಾಡ್ತಾನೆ. ನೀನು ಗಿಲ್ಲಿ ಸಪೋರ್ಟ್ ತಗೊಂಡು ಈ ಮನೇಲಿ ಇರು ಅಂತ ನಿನಗೆ ಬಿಗ್ ಬಾಸ್ ಮನೇಲಿ ಕಳ್ಸಿದ್ದಲ್ಲ. ಅವನಿಗೆ ಬಾ ಇದೆ, ಅವ್ನು ಮಾತಾಡ್ತಾನೆ. ಏನು ಸಪೋರ್ಟ್ ರಕ್ಷಿತಾ, ಯಾರು ಮಾಡ್ತಾ ಸರಿನಾ? ಫಸ್ಟ್ ಟೀಮ್ ಕಟ್ ಆಯ್ತು, ಟೀಮ್ ಕಟ್ರಿ. ಅಯ್ಯೋ ನಾವ್ ಮಾತಾಡೋದು ನಮಗೆ ಗೊತ್ತು. ನೀನು ಏನೋ ಕುತ್ಕೊಂಡು ಏನೋ ಎಂಟರ್ಟೈನ್ಮೆಂಟ್ ತಗೋತಿದ್ದಿಲ್ಲ, ಕುತ್ಕೊಂಡು ತಗೋ ನೀನು. ಮಾತಾಡ್ರಿ. ಮಧ್ಯಾಹ್ನ 1:55. ರಾಶಿಕಾ ಮಧ್ಯ ನಿಮ್ಮ ಮಧ್ಯೆ ಏನೋ ಪರ್ಸ್ನಲ್ ಇಲ್ಲ ಅಂತ ಹೇಳ್ತಾನೆ. ಹಂಗೆ ನಿಮ್ಮಿಬ್ರು ಮಧ್ಯೆ ಏನು ಅಂದಿದ ತಕ್ಷಣ ಇವ್ನು ಗಿಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ರೀಸನ್ಗೆ ನಾನು ಗಿಲ್ಲಿಗೆ ಯಾಕೆ ಸಪೋರ್ಟ್ ಮಾಡಲ್ಲ, ನಂಗೆ ಅವ್ನು ಇಷ್ಟ ಇಲ್ಲ ಅಂದರೆ ಇದೇ ರೀಸನ್. ಅವ್ನ ವ್ಯಕ್ತಿತ್ವ, ಅವ್ನ ಬುದ್ಧಿ ಬಿಟ್ಟು ಅವ್ನು ಯಾವತ್ತೂ ಬಾಳಲ್ಲ. ಇವಾಗ ನೀನು ಆ ಟೀಮ್ಗೆ ಹೋಗೋಕೆ ಇಷ್ಟ ಇಲ್ವಾ? ನಂಗೆ ಆ ಟೀಮಲ್ಲಿ ಏನಂತ ಆಡಲಿ ಹೇಳು? ಅವರಿಬ್ಬರು ಜೊತೆನೂ ನಾನು ಮಾತಾಡಲ್ಲ. ನಾನು ಮಾತಾಡಲ್ವಲ್ಲ. ಅದಕ್ಕೆ ರಘು ನಂಗೆ ಹೇಳ್ತಿರೋದು ನಾನು. ಅವ್ರು ಇಷ್ಟ ಇವ್ರಿಷ್ಟ ಅಂತಾನೆ ಇಲ್ಲ, ನಾನು ಗೇಮ್ಗೆ ಯೋಚನೆ ಮಾಡಿ ಹೇಳ್ತಾ ಇರೋದು. ನೀನು ಗೇಮ್ ಬಗ್ಗೆ ಯೋಚನೆ ಮಾಡಿ ಹೇಳು. ಹೌದು, ಗೇಮ್ ಬಗ್ಗೆ ನಾನು ಕಾನ್ಫಿಡೆಂಟ್ ಇದ್ದೀನಿ. ಹಂಗಂದು ಅದೇ ನಂದು ನಿಂದು ರಾಶಿಕಾ ಒಳ್ಳೆ ಟೀಮು, ಬಟ್ ನೀವು ಜಗಳ ಆಡಬಾರ್ದು. ರಘು ಅಣ್ಣ ಬನ್ನಿ ಇಲ್ಲಿ. ಗೇಮ್ ಎಲ್ಲ ಆದಮೇಲೆ ನಿಮ್ಮ ಡಿಸಿಷನ್ ಏನು ಇವಾಗ? ಜಸ್ಟ್ ಯಾಕೆ ಗೊತ್ತಾ, ನನ್ನ ಟೀಮ್ ನಾನು ವಿನ್ ಆಗಲೇಬೇಕು. ನಾವು ಕ್ಯಾಪ್ಟನ್ಸಿ ಇದಕ್ಕೆ ಟಾಪ್ 6ಗೆ ಹೋಗಲೇಬೇಕು. ಈಗ ನನಗೆ ಮೇನ್ ಇರೋದು ಅಂತಂದರೆ ಓಕೆ ಶಾರ್ಪ್ ಇರ್ಬೋದು, ಏನಿರ್ಬೋದು, ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೀಮಲ್ಲಿ. ಈಗ ಹುಡುಗಿ ಅಂತ ಬಿಟ್ಟು ಏನೋ ಒಂದು ಗೊತ್ತಿಲ್ಲ ಹೇಗಿರುತ್ತೆ ಅಂದ್ಕೊಂಡು ನಿಮ್ಮನ್ನೆಲ್ಲ ಇರ್ತಾರೆ ಅಂದಾಗ ನಂಗೆ ಅವ್ರ ಜೊತೆ ಮಾಡೋಕ್ಕಾಗಲ್ಲ ಅದನ್ನು. ಅಟ್ಲೀಸ್ಟ್ ಒಬ್ಬರು ಬಟ್ ಅವಳು ಮಾಡ್ತೀನಿ ಅಂತ ಏನಂತ ಒಬ್ಬರು ನನಗೆ ಅಟ್ಲೀಸ್ಟ್ ಏನೋ ಒಂದು ಬೇಕಲ್ಲ. ಓಕೆ, ಹ್ಯಾಂಡಲ್ ಮಾಡೋಕ್ಕೆ ಏನೋ ಮಾಡೋಕ್ಕೆ ಬೇಕಾಗತ್ತಲ್ಲ ರಘು ಅಣ್ಣ. ನಾನು ನಾನು ಏನು ಹೇಳಿ ಕಾವ್ಯನ ತಗೋತೀನಿ, ಕಾವ್ಯ ರಾಶಿಕಂದ್ರೆ ಮುಗ್ದೇ ಹೋಯ್ತಲ್ವಾ? ಅದು ನನ್ನ ಡಿಸಿಷನ್ ಆಗ್ಬಿಡುತ್ತೆ. ನಿಮ್ಮ ಡಿಸಿಷನ್ ಅಲ್ಲ, ನಿಮಗೆ ಟೀಮ್ ಯಾವ್ದು ವಿನ್ ಆಗುತ್ತೆ ಅದೇ ಅಲ್ವಾ ಬೇಕಾಗಿರೋದು ಇವಾಗ. ಈಗ ರಘುಗೆ ರಾಶಿನ್ ತಗೊಳ್ಳೋದಾ, ಇಲ್ಲ ಗಿಲ್ಲಿ ಬಿಟ್ಟು ಕಾವ್ಯನ್ ತಗೊಳ್ಳೋದಾ, ರಕ್ಷಿತನ್ ತಗೊಳ್ಳೋದಾ? ಯಾರು ಎಲ್ಲಿಗೆ ಬರಬೇಕು, ಯಾರು ಎಲ್ಲಿಗೆ ಏನು? ಮಧ್ಯಾಹ್ನ 2:15. ನಿಮ್ಮದೇ ಡಿಸಿಷನ್, ಮೇನ್ ಡಿಸಿಷನ್. ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಕಾವ್ಯ ಓಕೆ ಆಯ್ತು. 3 ಜನ ಪ್ರತ್ಯೇಕವಾಗಿ ನಿಂತ್ಕೊಂಡು ಮಾತಾಡೋದು. ಬನ್ನಿ ಹೋಗೋಣ. ಓಕೆನಾ? ನಮ್ಮ ಟೀಮಲ್ಲಿ ಅಶ್ವಿನಿ ಅವರು, ಧ್ರುವಂತ್ ಮತ್ತು ಕಾವ್ಯ ಅವರು ಆಡ್ತಾ ಇದ್ದೀವಿ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್, ನಮ್ಮ ಟೀಮಲ್ಲಿ ರಾಶಿಕಾ, ರಘು ಮತ್ತು ರಕ್ಷಿತಾ ಆಟ ಆಡ್ತಾ ಇದ್ದೀವಿ. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 2:30. ಇವರಿಬ್ರು ಕೋಆರ್ಡಿನೇಟಲ್ಲಿ ಇದ್ದರೆ ಸಾಕು ನನಗಷ್ಟೇ. ಅಲ್ಲಿ ಗೇಮ್ ಮಧ್ಯೆನೇ ಜಗಳ ಶುರು ಹಚ್ಕೋಬಾರ್ದು. ನನಗೇನೋ ನಿನ್ನ ಏನೇ ಹೇಳಿ ನೀವು, ನಿನ್ನ ಅರ್ದು ಊರ್ ಬಾಗ್ಲು ಮಾಡ್ತಾರೆ ನೋಡಿದ್ದು. ನಿನ್ನ ಗಡ್ಡ ಕೂದಲೆಲ್ಲ ಕೂದಲುದ್ರಾಗಿರ್ತಲ್ಲ, ಗಡ್ಡದ ಕೂದಲು ಉದ್ರಾಯ್ತವ್ ನೋಡು. ಯೋಚನೆ ಮಾಡಿ ಇಡು. ಅವಳಿಗೂ ನನಗೂ ಕಂಪೇರ್ ಮಾಡಿದ್ರೆ ನನ್ನ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನಾನು ನಿಮ್ಮ ಸ್ಟ್ರೆಂತನ್ನ ನಂಬ್ಕೊಂಡು ಬರೋಕ್ಕಾಗಲ್ಲ. ವೆನ್ ಯು ಆರ್ ನನ್ನ ಇದ್ರ ಮೇಲೆ ನೀವು ಡೌಟ್ ಪಡ್ತಿದ್ದೀರಾ ಅಂತಂದಾಗ ನನ್ನ ಸ್ವಾರ್ಥಕ್ಕೆ ಬಂದ್ರು ನನಗೆ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ನೀವು ಸ್ಟ್ರಾಂಗ್ ಇದ್ದೀರಾ, ಅದಕ್ಕೆ ನಾನು ಬರ್ತಿದ್ದೀನಿ. ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಇದೇ ನಿನ್ನೆ ನಾಮಿನೇಷನ್.
ನಮ್ಮನ್ನ ಫುಟ್ಬಾಲ್ ಓದ್ದಂಗೆ ಓದಿದ್ಲು ಕಾವ್ಯ. ಇದೇ ದೇವರ ಆಟ. ರಘು ಸರ್ ಇಲ್ಲಿ ರಘು ಸರ್ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದ್ರು. ಏನಂತ? ಅವಳನ್ನಾಗಕ್ ಬಿಡಲ್ಲ, ಇವಳನ್ನಾಗಕ್ ಬಿಡಲ್ಲ, ಇಬ್ರು ನಾನು ಆಗ್ಬಿಡ್ತೀನಿ. ಪಕ್ಕ ಇಲ್ಲ ನಿನ್ಗೊಂದು ಪ್ಲಸ್ ತಕೊಂಬಿಡು, ಬಟ್ ಗೆಲ್ಬೇಕಷ್ಟೇ. ಸೋತ್ರ ಆಚೆ ಹಾಕ್ಬೇಕಲ್ಲ, ಅಲ್ಲೂ ನಿನ್ನೆ ಹಾಕ್ಬಿಡ್ತಾರೆ. ಸರಿಯಾ? ಅವಳು ಹೋಗಲ್ಲ, ಇವಳು ಹೋಗಲ್ಲ, ಇಲ್ಲ ಸರ್, ನೋ ಸರ್, ಹಂಗೆ ಮಾಡಲ್ಲ ನಾನು. ಇವಳು ಮಾಡಲ್ಲ, ನಾನು ಬರ್ಕೊಟ್ಬಿಡ್ತೀನಿ. ಬೇಕಾದ್ರೆ ರಾಶಿನ ಆಚೆ ಹಾಕ್ಬಿಡ್ತಾರೆ. ರಾಶಿ ನಾನು ಹೋಗಲ್ಲ ಅಂತೇಳಿ ಹೋಗಲ್ಲ. ಮಧ್ಯಾಹ್ನ 3:30. ನನಗೆ ಸತ್ಯ ಗೊತ್ತಿಲ್ಲ. ಹೇಳದ್ನ ಬಂದು ನಿಂಗೆ ಹೇಳ. ನಂದು ಏನು ನಂದಲ್ಲಿರೋದು ಪೀಸು ಅಲ್ಲ, ನಂದು ಐಸ್ ಕ್ರೀಮ್ ಇಲ್ಲ ಇಲ್ಲಿ. ನಂಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ರಕ್ಷಿತಾ? ಯಾರು ತಿಂದ್ರು ಅಂತಾನೂ ಗೊತ್ತಿಲ್ಲ. ಯಾರು ತಿಂದ್ರೆ ಧನುಷಿಗೆ ಕೇಳಿ. ಧನುಷ್ ನನಗೆ ಗೊತ್ತಿಲ್ಲ, ಸತ್ಯ. ಯಾರು ತಿಂದ್ರು ಅಂತಾನೂ ಗೊತ್ತಿಲ್ಲ ನನಗೆ. ಎಂತ ನಾನು ಕಿಚನ್ ನಾವು ಯಾವಾಗ ಹೋಗಿ ಮಲಗಿದ್ದೀವಿ? ನೈಟ್ ಮಾತಾಡ್ಕೊಂಡು ಹೋಗಿ. ಹಾ, ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ಏನಿತ್ತು ಗೊತ್ತಿಲ್ಲ. ಇವ್ರು ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಡಿದ್ರು, ನಾನು ಹೋಗಿ ಮಲ್ಕೊಂಡು. ಒಟ್ಟಾಗಿ ಮಲಗಿದ್ದೀವಿ ಅಲ್ವಾ ಧನುಷ್? ಸ್ಲ್ಯಾಬ್ ಕ್ಲೀನ್ ಮಾಡ್ತಾ ಇದ್ರಿ ತಾನೇ ನೀವು? ನಾನು ಬಂದಾಗ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡು. ಅದೇನಾ? ಅದೇ ಇವರ ಸ್ವಲ್ಪನೇ ಇತ್ತು. ಅಲ್ಲ, ಇವಾಗ ನಿನಗೆ ಗೊತ್ತಿಲ್ಲ ಯಾರು ತಿಂದ್ರು ಅಂತ, ಮತ್ತೆ ಯಾಕೆ ನಗ್ತಿದ್ಯಾ? ಅರೆ ಇವರ ಮುಖ ನೋಡಿ, ಎಂತ ಆಕ್ಷನ್ ಮಾಡ್ತಾ ಇದ್ದಾರೆ ಇವರು. ನಿಜವಾಗ್ಲೂ ಗೊತ್ತಿಲ್ಲ. ರಘು ಸರ್, ನಿಮ್ಗೂ ಗೊತ್ತಿಲ್ಲ, ನೋಡಿಲ್ಲ ನೀವು ಯಾರು ತಿಂದ್ರು ಅಂತ. ಸತ್ಯವಾಗ್ಲೂ ನೋಡಿಲ್ಲ. ನನಗೆ ಗೊತ್ತಿಲ್ಲ. ಹೇಳಿ ಸರ್. ನನ್ನನ್ನ ಯಾಕೆ ಇವಾಗ ನೋಡಿದ್ರೆ ನೋಡಿಲ್ವಾ ಹೇಳಿ? ಎಂತ ಹೇಳ್ತಾ ಇದ್ದೀರಾ? ಇವಾಗ ಸೆಲ್ಫಿಶ್ ಅಲ್ವಾ ರಕ್ಷಿತಾ ಇದು? ಅರೆ ಸರ್, ಸ್ವಾರ್ಥ ಅಲ್ವಾ ರಕ್ಷಿತಾ? ನಾನೇ ಸ್ವಾರ್ಥ ಅಲ್ವಾ ಹೇಳು? ಅಣ್ಣ ನಾನಾ ತಿಂದಿಲ್ಲ. ನಾನ್ ತಿನ್ನ ಆಗ್ಲಿಲ್ಲ. ವೇಟ್, ಇವಾಗ ಸೆಲ್ಫಿಶ್ ಅಂತ ನೀನ್ ಮಾತಾಡ್ತೀಯ ಅಂದ್ಮೇಲೆ ಯು ಕ್ಯಾನ್ ಸ್ಟಾಪ್ ಇಟ್. ಇಲ್ಲ ಅವ್ರದ್ದು ಬೇರೆಯವ್ರದ್ದು ತಿನ್ಬೇಡ ಸ್ಟಾಪ್ ಮಾಡ್ಬೋದಲ್ಲ. ಆಕ್ಚುಲಿ ಎಂತ ಆಗುತ್ತೆ ಅಂದ್ರೆ, ಒಂದು ಸತಿ ಫ್ರಿಜ್ ಅಲ್ಲಿ ಹೋದ್ರೆ ಅದೇ ಡೈರೆಕ್ಟ್ ಡಸ್ಟ್ಬಿನ್ ಅಲ್ಲಿ ಹೋಗುತ್ತೆ. ಹೆಂಗ್ ಡಸ್ಟ್ಬಿನ್ ಅಲ್ಲಿ ಹೋಗುತ್ತೆ? ತಿನ್ನೋರು ಇಟ್ಕೊಂಡು ತಿನ್ನಲ್ವಾ ರಕ್ಷಿತಾ? ಅದ್ ಹೆಂಗ್ ಡಸ್ಟ್ಬಿನ್ ಹೋಗ್ಬಿಡುತ್ತೆ ರಕ್ಷಿತಾ? ಎಷ್ಟು ದಿನದಿಂದ ಇದೆ ಫ್ರಿಜ್ ಅಲ್ಲಿ? ನೆನ್ನೆ ರಾತ್ರಿ ಇಟ್ಟಿದ್ ನಾನು. ಮೇಲೆ ನಮ್ಮ ಐಸ್ ಕ್ರೀಮ್ ಇದೆಯಾ ಧ್ರುವ್? ಮೇಲ್ ತಗೊಂಬನ್ನಿ, ಹೋಗಿ ನಾವು ತಿನ್ನೋಣ. ಮೇಲಿದೆ, ಬೇಡವಾ? ಪಾಯಿಂಟ್ ಔಟ್ ಮಾಡ್ತಿದ್ಯಾ ಅಂದ್ರೆ ಆ ತಪ್ಪು ನೀನ್ ಮಾಡ್ಬಾರ್ದು ರಕ್ಷಿತಾ. ಆಸೆ ಆಯ್ತು ತಿಂದೆ ಅಂತ ಹೇಳು, ಏನು ಆಗಲ್ಲ. ಇಬ್ರು ಆಸೆ ಆಗೇ ತಿಂದಿದ್ದಲ್ವಾ, ಬಿಡು ಹೋಲಿ. ಇಬ್ರು ಆಸೆ ಪಡ್ತಿದ್ರು ಸರ್, ಅದನ್ನೇ ನಾನು ಹೇಳ್ತಿರೋದು. ಅವ್ನ್ ಬಿಡಿ, ಅವ್ನ್ ಬೇಡ ಅಂದ್ರೂ ತಿಂತಾನೆ. ಬಿಡಿ, ಆಸೆ ಪಟ್ಟು ತಿಂದ್ರೆ ಏನ್ ಸರ್, ಹಾಗಾದ್ರೆ ನಮಗ್ ಆಸೆ ಇರಲ್ವಾ? ನಮಗ್ ತಿನ್ಬೇಕು ಅಂತ ಅನ್ಸಲ್ವಾ? ರಕ್ಷಿತಾ, ಆ ಐಸ್ ಕ್ರೀಮ್ ಯಾರ್ದು ಅಂತ ಕೊಟ್ಟೆ ನೀನು ನನಗೆ? ಯಾರ್ದು ಅಂತ ನನಗೆ ತಂದು ಕೊಟ್ಟಲ್ಲ ನೀನು. ಯಾರ್ದು ಅಂತ ಕೊಟ್ಟೆ ನೀನು? ಯಾರ್ದು ನನಗೆ ಗೊತ್ತಿಲ್ಲ ಸರ್. ಯಾರ್ದು ಅಂತ ಕೊಟ್ಟಿದ್ದೀನ? ಸುಮ್ನೆ ಏನೇನೋ ಮಾತಾಡಬಾರ್ದು ಅಂತ ಹೇಳು. ಏನೇನೋ ಮಾತಾಡ್ತಿಲ್ಲ, ನಾನು ಇರೋದೇ ಮಾತಾಡ್ತಾ ಇರೋದು. ಮನೇಲಿ ಏನೆಲ್ಲ ನೋಡ್ತಿದ್ರು. ಮಜಾ ಇದೆ, ಎಂಜಾಯ್ ಇದು. ಎತ್ತಿ ಇಟ್ಕೋಬೇಕಾಗಿತ್ತು ಎಲ್ಲಾರು ಬೇರೆ ಕಡೆ. ನಿಂದ ಹಾಗಾದ್ರೆ ರಕ್ಷಿತಾ, ನೀನು ನಂದು ಅಂತ ಕೊಟ್ಟೆ. ರಕ್ಷಿತಾ ನಂದು ಅಂತ ಕೊಟ್ಟೆ, ನಾನು ತಿಂದೆ. ಅದ್ ಯಾರ್ದು? ಇಬ್ರು ತಿಂದ, ಯಾರ್ದು ಅಂತ ಗೊತ್ತಿಲ್ಲ. ಯಾರು ತಿಂದು ಅಂತ ಗೊತ್ತಿಲ್ಲ. ಸಿಂಪಲ್. ಏನ್ ಗೊತ್ತಾ ರಘು ಸರ್, ನಾನು ಅವನನ್ನ ಕ್ವೆಶ್ಚನ್ ಮಾಡಿದ್ದೆ, ಇವಳನ್ನ ಯಾಕೆ ಗೊತ್ತಾ ಕ್ವೆಶ್ಚನ್ ಮಾಡಿದ್ದು? ಇವಳು ಮಾತಾಡೋದ ತರ ಸೆಲ್ಫಿಶು, ಸ್ವಾರ್ಥ, ಊಟದ ಬಗ್ಗೆ ಜಾಸ್ತಿ ಮಾತಾಡೋದೇ ಇವಳು. ಅದಕ್ಕೆ ನಾನು ಇವಳ ಹತ್ರ ಮಾತಾಡಿದ್ದು. ಮೋಸ್ಟ್ಲಿ ನಾವಿಟ್ಟಿದೀವಲ್ಲ, ನಮ್ದು ಅಂತ ಅನ್ಕೊಂಡು ಹೋಗಿ ಕೊಟ್ಟಿದ್ದಾಳ ಅಂತ. ಅವಳು ಅಷ್ಟೆಲ್ಲ ಇಲ್ಲ, ಅವಳು ಕಾವ್ಯದು ಅಂತಾನೆ ತಗೊಂಡೋಗಿ ಕೊಟ್ಟಿರ್ತಾಳೆ ಅಲ್ವಾ? ಬಟ್ ಕಾವ್ಯದು ಅಂತ ಹೇಳಿಲ್ಲ ಅಷ್ಟೇ. ಒಟ್ನಲ್ಲಿ ಕಾವ್ಯದಲ್ಲಿ ಖಾಲಿ ಆಗ್ಬೇಕು. ಇವಳು ಒಬ್ಳೆ ಸಿಗಾಕೋತಾಳೆ ಅಂತ ಅವನಿಗೆ ಕೊಟ್ಟಿದ್ರು. ಕರೆಕ್ಟ್ ಇದಲ್ವಾ ವಿಷಯ? ನಾವು ತಿಂದೆ ಇಟ್ಕೊಂಡಿರ್ತೀವಿ. ಅದಕ್ಕೆ ಕಾವ್ಯ, ಸಾರಿ. ಅಷ್ಟೇ. ಏನ್ ಗೊತ್ತಾ, ನೀನ್ ತಿನ್ನೋದಲ್ಲ, ನೀನ್ ತಿನ್ನೋದ್ ಏನೂ ಅಲ್ಲ, ನನಗೆ ಪ್ರಾಬ್ಲಮೇ ಅಲ್ಲ. ಎಷ್ಟೋ ಸರಿ ನಾನು ಕೊಟ್ಟಿದ್ದೀನಿ, ನನಗೆ ತಿನ್ಬೇಕು ಅನ್ಸ್ಲಿಲ್ಲ ಅಂದ್ರೆ. ನೀನು ಯಾವಾಗ್ಲೂ ಫ್ರಿಡ್ಜಲ್ಲಿ ಇಟ್ಟಿದ್ದು ಹಾಳಾಗುತ್ತೆ, ಆಮೇಲೆ ನೀನ್ ಮಾತಾಡ್ತೀಯ ಗೊತ್ತಾ, ದಟ್ ಇಸ್ ರಾಂಗ್. ಹಂಗೆ ಅಲ್ಲೂ ಹೋಗಿ ಬರ್ಲಿ ಅಂತ ಸಾಕಾಗಿದೆ ಉಗ್ದು ಉಗ್ದು. ಅಯ್ಯಯ್ಯೋ. ಸಂಜೆ 4:25. ಟಿಕೆಟ್ ಟು ಟಾಪ್ 6 ಪಡೆಯಲು ಕಂಟೆಂಡರ್ ಓಟದಲ್ಲಿರುವ ಮನೆಯ ಎರಡೂ ತಂಡಗಳಿಗೆ ಈಗ ಬಿಗ್ ಬಾಸ್ ವಾರದ ಮೊದಲ ಟಾಸ್ಕ್ ಅನ್ನು ನೀಡುತ್ತಿದ್ದಾರೆ. ಅದುವೇ ಭಾರ ಎತ್ತೋಣ ಬಾರ. ಇದರ ಅನುಸಾರ ಒಂದು ತಂಡದ ನಂತರ ಇನ್ನೊಂದು ತಂಡ ಈ ಟಾಸ್ಕ್ ಆಡಬೇಕು. ಟಾಸ್ಕ್ ಆರಂಭವಾದಾಗ ತಂಡದ ಭಾರ ಎತ್ತುವ ಇಬ್ಬರೂ ಸದಸ್ಯರು ಹಗ್ಗದ ತುದಿಗೆ ಕಟ್ಟಿರುವ ಭಾರವನ್ನು ಮೇಲಕ್ಕೆ ಎತ್ತಿ ಹಿಡಿದು ನಿಲ್ಲಬೇಕು. ಆಗ ಹಗ್ಗದ ಮತ್ತೊಂದು ತುದಿಯನ್ನು ಕಟ್ಟಿಕೊಂಡಿರುವ ಸದಸ್ಯ ಓಡಾಡಲು ಆರಂಭಿಸಿ ತನ್ನ ಬಳಿ ಇರುವ
ಕೋಲಿನ ಸಹಾಯದಿಂದ ಒಂದೊಂದೇ ಪೈಪ್ ಹಾಗೂ ಒಂದೊಂದೇ ಚೆಂಡನ್ನು ಅಂತಿಮ ಸ್ಥಾನಕ್ಕೆ ಸಾಗಿಸಿ ಒಂದು ಪೈಪ್ನ ಮೇಲೆ ಒಂದು ಚೆಂಡು, ಆ ಚೆಂಡಿನ ಮೇಲೆ ಮತ್ತೊಂದು ಪೈಪ್, ಅದರ ಮೇಲೆ ಇನ್ನೊಂದು ಚೆಂಡು ಇರುವಂತೆ ಒಟ್ಟು 4 ಪೈಪ್ಗಳು ಹಾಗೂ 4 ಚೆಂಡುಗಳನ್ನು ಜೋಡಿಸಿ ಟವರ್ ನಿರ್ಮಿಸಬೇಕು. ಟಾಸ್ಕ್ ಆರಂಭದಿಂದ ಮುಗಿಯುವವರೆಗೂ ಎದುರಾಳಿ ತಂಡದ ಇಬ್ಬರೂ ಸದಸ್ಯರು ಭಾರ ಎತ್ತಿ ನಿಂತಿರುವ ಸದಸ್ಯರಿಗೆ ಚೆಂಡುಗಳನ್ನು ಎಸೆಯುತ್ತಾ ಅವರ ತಾಳ್ಮೆ ಮುರಿಯುವ ಪ್ರಯತ್ನ ಮಾಡಬೇಕು. ಹೀಗೆ ನಿಯಮಾನುಸಾರ ಎರಡೂ ತಂಡಗಳು ಟಾಸ್ಕ್ ಆಡಿ ಮುಗಿಸಿದ ನಂತರ ಅತಿ ಕಡಿಮೆ ಕಾಲಾವಕಾಶದಲ್ಲಿ ಟಾಸ್ಕ್ ಪೂರ್ಣಗೊಳಿಸಿರುವ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಮನೆಯ ಕ್ಯಾಪ್ಟನ್ ಧನುಷ್ ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ಬಿಗ್ ಬಾಸ್ ಈ ಆಟದಲ್ಲಿ ಮೊದಲನೇ ಸರದಿ ರಘುವಣ ಅವ್ರ ಟೀಮ್ನ ಕೊಡ್ತಾ ಇದ್ದೀನಿ. ಎರಡನೇ ಸರದಿ ಧ್ರುವಂತು, ಅಶ್ವಿನಿ ಮೇಡಮ್ ಮತ್ತೆ ಕಾವ್ಯ ಅವ್ರು ಕೊಡ್ತಾ ಇದ್ದೀನಿ. ಸಂಜೆ 5:10. 3, 2, 1. ಎಳೀರಿ, ಹಂಗೆ ರೀ. ಎಸ್, ಮಧ್ಯದ್ದು ಪೈಪು. ನೀವು ನನ್ನ ಮುಂಚೆ ಓಕೆನಾ ರಕ್ಷಿತಾ? ನೀವು ಬೇಕಾದ್ರೆ ಸ್ವಲ್ಪ ವೆಯ್ಟ್ ಕೊಡ್ಬೋದು ನನಗೆ. ಬೇಡ ಬೇಡ ಪರವಾಗಿಲ್ಲ, ನೀವು ಆಡಿ. ರಕ್ಷಿತಾ ನೀನು ಬಿಡು. ಎಸ್ ಹಾಂ ಎಸ್, ಓಕೆನಾ ರಕ್ಷಿತಾ? ಓಕೆ, ಬಿಡು, ಭಾರ ಬಿಡು ನನ್ನ ಮೇಲೆ. ನೋಡ್ಕೊಂಡು ಕಾವ್ಯ. ಮ್ಯೂಟ್. ತಡಿ. ಹಾಂ ಓಕೆ. ಹಾಂ, ಸೂಪರ್. ಬಿಡೋದಾ? ಎತ್ತದಾ? ವೇಟ್ ಒಬ್ರು ಬಾ ಬರ್ಬೇಕು. ಬಾ ನಾ ಇಟ್ಕೊಳ್ತೀನಿ. ಹೋಗ್ಲಿ. ಬಾ ಅಲ್ಲಿ ಅಲ್ಲಿ ಹೋಗು. ಎಸ್, ಬಿಡು, ನನ್ನ ತಲೆ ಮೇಲಿದೆ. ಬಿಡು. ಬೇಡ ವೆಯ್ಟ್ ಜಾಸ್ತಿ ಆದ್ರೆ ಹೇಳಿ ನನಗೆ. ಇಲ್ಲ ನೀವು ಆಡಿ. ನಾವು ಆರಾಮಾಗಿದ್ದೀವಿ. ಹಿಂಗೆ ಬಾ. ಸಂಜೆ 5:15. ರಕ್ಷಿತಾ ನೀನು ಲಿಫ್ಟ್ ಮಾಡಬೇಡ. ಲಿಫ್ಟ್ ಮಾಡಿದ್ರೆ ನನಗೆ ಬ್ಯಾಲೆನ್ಸ್ ಹೋಗುತ್ತೆ. ನಾನು ಇಟ್ಕೊಂಡಿದ್ದೀನಿ. ರಕ್ಷಿತಾ ಹೋಗು. ಬಾ ರಕ್ಷಿತಾ. ರಕ್ಷಿತಾ ನೀಟಾಗಿ ಜೋಡಿಸು. ಸ್ಟ್ರೈಟಾಗಿ ಮಾಡು. ಹಾಂ ಸರ್. ಸ್ಟ್ರೈಟ್. ಆ ಕಡೆ ವಾಲ್ತಾ ಇದೆ, ಸ್ಟ್ರೈಟ್ ಮಾಡು. ಅವರೇ ಇಡ್ಬೇಕು ಸರ್. ಹೋಗು, ಗಿಡು ಅದನ್ನ. ಅಲ್ಲಿ ಒಂಚೂರು ಹೇಳಿ, ಇಳ್ಕೊಂತ ಇದ್ದೀನಿ. ಹಾಂ, ರಘುಣ್ಣ ನೋಡ್ಕೊಳ್ಳಿ. ಹೋಗು. ಇಡು ಸ್ಟ್ರೈಟಾಗಿಡು ರಕ್ಷಿತಾ. ಎಸ್ ಸರ್. ಸ್ಟ್ರೈಟಾಗಿಡು. ಸೂಪರ್. ಸ್ಲೋ ಆಗಿಡು, ಮುಟ್ಟಬೇಡ ಕೆಳಗಡೆ. ರಘುಣ್ಣ ತಗೊಂಡೋಗಲ್ಲಿ. ಹೋಗು. ರಕ್ಷಿತಾ ಜಸ್ಟ್ ನನಗೆ ಒಂದು ಸಪೋರ್ಟ್ ಕೊಡು ಸಾಕು. ಎಸ್, ಇಟ್ಬಿಡಿ ರಘುಣ್ಣ ಇದೊಂದು. ಎಸ್, 1, 2. ಅಲ್ಲಿದೆ ಪೈಪ್ ಇದೆ. ಅಷ್ಟೇ. ಮೂರ್ ಇದು 4 ಬಾಲ್. ಡನ್. ಮುಗಿತು. ಇಳಿಸಿ. ಮನೀಶ್ ಹೇಳಿ. ಬಿಡು. ಕೈ ನಿಮ್ ಕೈ. ಬಿಡು. ನಿಮ್ದು ಕೈ. ಪರವಾಗಿಲ್ಲ. ಅಯ್ಯಪ್ಪ. ಇಲ್ಲ. ಎಸ್, ರಘು ಅವರು, ರಕ್ಷಿತಾ, ರಾಶಿ ಅವರು
7 ನಿಮಿಷ 18 ಸೆಕೆಂಡ್ ತೊಗೊಂಡಿದ್ದಾರೆ ಈ ಟಾಸ್ಕ್ನ ಮುಗಿಸೋಕೆ. ಸಂಜೆ 5:20. ಇರಿ ಓಕೆ 3, 2, 1. ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಭಾರ ಆಗ್ತಿದ್ಯಾ? ಸ್ವಲ್ಪ ಕೈಯಲ್ಲಿ ಇಟ್ಕೊಳ್ಳಿ. ತಲೆ ಮೇಲೆ ತಗೋಬೇಡಿ, ಇಟ್ ಬಿ ಟು ಹೆವಿ. ಮತ್ತೆ ಎಲ್ಲಿ ತಗೊಳ್ಳಿ? ಕೈಯಲ್ಲಿ ಇಟ್ಕೊಳ್ಳಿ ಹಿಂಗೆ. ಕ್ವಿಕ್. ಎಸ್ ಮ್ಯಾಮ್. ಬೇಡ, ಆಗ್ತಾ ಇಲ್ಲ ರಾಶಿಕಾ ಅವ್ರಿಗೆ. ಆಗ್ತಿಲ್ಲ. ಮಗ ಆಗ್ತಾ ಇಲ್ಲ. ಹೊಡಿ ಹೋಗಿ ಹೊಡಿ. ನೋಡ್ಕೊ. ಇದಿಲ್ಲ. ವಾ ಮುದವೆ ತೆಗಿ. ನಿಮಗೆ ಯಾಕೆ ಪ್ರಾಬ್ಲಮ್? ಹೇಯ್ ವಾ ತೆಗಿ. ಅಲ್ಲ ಧನುಷ್ ಸಪೋರ್ಟ್. ಆಗಲ್ಲ ಅಷ್ಟೇ. ವೆಯ್ಟ್ ತಗೊಳ್ಳಿ. ವೆಯ್ಟ್ ತಗೊಳ್ಳಿ. ಏನು ಹೊಸ್ತಾ ನಮಗೆ? ವೆಯ್ಟ್ ತಗೊಳ್ಳಿ. ಅದು ಸಪೋರ್ಟ್. ಆಚೆ ಹೋಗಿಲ್ಲ. ಸಪೋರ್ಟ್. ಅಲ್ಲಲ್ಲ ಮೇಡಮ್, ಸಪೋರ್ಟು ಬನ್ನಿ, ನೀವೇನ್ ಮಧ್ಯದಲ್ಲಿ ಸಪೋರ್ಟ್. ಅದೊಂದೇ ಗೊತ್ತಿರೋದು. ಹೆಣ್ಮಕ್ಳು ಅಲ್ಲಿಂದ ತಂದ್ರ. ಅಲ್ಲಿನ ತಂದ್ರು. ಒಬ್ರು ಬೆನ್ನು ಕೊಡಬೇಕು. ಬೇಡ, ನಾ ಹೋಗ್ಬೇಕು. ಹಾಕು ಇವಾಗ ಹಾಕು. 1 ನಿಮಿಷ ತಡಿ. ಮಕ ತೋರ್ಸ್ಲಿ ಅವರು. ಇಬ್ರು ತಲೆ ಕೊಡಬೇಕು ಸ್ಟ್ರೈಟ್. ಮಕ ಬೀಳಿಸ್ತಾರ ನೋಡಿ. ಇವಾಗ ಒಬ್ರು ಹೋಗ್ಬೇಕು. ಇವಾಗ ಎಳಿಬೇಡಿ. ಎಂತ ಕಾಮಿಡಿ! ಅಲ್ಲಿ ಆ ಕಡೆ ಬಿದ್ದಿದೆ ನೋಡಿ, ಅದು ಲಾಸ್ಟ್ ಪೀಸ್. ನೀವು ಸಂಜೆ 5:25. ಫಾಸ್ಟ್ ಮಾಡಿ ಮಾತ್ರ. ಒಂದು ಪೈಪ್ ನಲ್ಲಿ ಇಡ್ಬೇಕು ನೀವು ಲಾಸ್ಟ್ಗೆ. ಬಾಲ್ ಎಲ್ಲಿ? ಅಲ್ಲೇ ಕಾಲ್ ಅಲ್ಲೇ ಫಾಸ್ಟ್ ಮಾಡಿ. ಬನ್ನಿ, ಅಷ್ಟೇ ಬನ್ನಿ, ಪರವಾಗಿಲ್ಲ. ನಂದು ಬಿಡಿ, ನೀವು ಹೋಗಿ. ಐಮ್ ಫೈನ್. ಬಾಣ. ಆಗತ್ತೆ. ಸೂಪರ್. ಸೊಟ್ಟ ಇದೆ. ಅದು ಸೂಪರ್. ಸೊಟ್ಟ ಇದೆ. ಸೂಪರ್ ಥ್ರೋ. ಆಗಲ್ಲ. ಸೂಪರ್ ಥ್ರೋ. ಯು ಆರ್ ಆಸಮ್ ಥ್ರೋ. ಸೂಪರ್ ಥ್ರೋ. ಓಡಿದ್ರು. ಆಯ್ತು, ನಮ್ದು ಆಟ. ಇನ್ನ ಟೈಮ್ ಮುಗ್ದಿಲ್ಲ. ಹೊರಡಿ ಅಷ್ಟೇ. ಎಷ್ಟೇ ಬಾರ. ಓಕೆ, ಹೋಗಿ. ಗೋ, ಕಮ್ ಆನ್. ಕಾವ್ಯ ಒಳಗ್ ಬಾ. ಓಕೆ. ಎಸ್ ಐಮ್ ಫೈನ್. ಡೋಂಟ್ ವರಿ. ಆರಂಭಕ್ಕೆ ಹೋಗಿ. ಇಲ್ಲಿ ಮುಗಿಸಿದ್ಮೇಲೆ 2 ಆರಂಭದ ಸ್ಥಾನಕ್ಕೆ ಹೋಗಿ. ಧ್ರುವಂತು, ಅಶ್ವಿನಿ ಮೇಡಮ್, ಕಾವ್ಯ ಅವ್ರ ಟೀಮು 6 ನಿಮಿಷ 46 ಸೆಕೆಂಡ್ ತಗೊಂಡು. 6 ನಿಮಿಷ 46. ಬಿಗ್ ಬಾಸ್ ರಘು ಅವರು, ರಾಶಿಕಾ, ರಕ್ಷಿತಾ ಅವರು 7 ನಿಮಿಷ 18 ಸೆಕೆಂಡ್ ತೊಗೊಂಡಿದ್ದಾರೆ. ಧ್ರುವಂತ್ ಅವರು, ಅಶ್ವಿನಿ ಅವರು, ಕಾವ್ಯ ಅವರು 6 ನಿಮಿಷ 46 ಸೆಕೆಂಡ್ ತೊಗೊಂಡಿದ್ದಾರೆ. ಹಾಗಾಗಿ ಈ ಟಾಸ್ಕಲ್ಲಿ ಧ್ರುವಂತು, ಅಶ್ವಿನಿ ಮೇಡಮ್, ಕಾವ್ಯ ಅವ್ರು ಗೆದ್ದಿದ್ದಾರೆ. ಹೌದು, ಆಯ್ತಲ್ವಾ ನಿಮ್ದು? ನಾನು ಮಾತಾಡ್ತೀನಿ. ಬಿಗ್ ಬಾಸ್ ಆಕ್ಚುಲಿ ಒಂದು ಗೇಮ್ ಅಲ್ಲಿ ಹೇಗೆ ಡಿಸೈಡ್ ಆಗುತ್ತೆ? ಇವತ್ತೆ ಒಂದು ಜನಕ್ಕೆ ಆಚೆ ಇಟ್ಲಿಕ್ಕೆ ಹೇಳಿದ್ರೆ ಇವತ್ತೆ ಯಾರು ಒಂದು ಜನ ಆಚೆ ಒಂದು ಗೇಮ್ ಅಲ್ಲ ಕಲಿ, 2 ಗೇಮ್. ನಾನು ಟಾಪ್ 6 ಇಂದ ಔಟಾ? ನೀನ್ ಆಡ್ದಲ್ಲ ಬಿಡು, ಆಡಕ್ ಚಾನ್ಸ್ ಕೊಟ್ಟಿದ್ರಲ್ಲ ನಿನ್ಗೆ. ಬಟ್ ಇವಾಗ ನೆಕ್ಸ್ಟ್ ಆಡ್ಲಿಕ್ಕೆ ಬಿಗ್ ಬಾಸ್ ಭಾರ ಎತ್ತೋಣು ಭಾರ ಟಾಸ್ಕ್ನಲ್ಲಿ ಗೆದ್ದಿರುವ ಅಶ್ವಿನಿ, ಕಾವ್ಯ ಹಾಗೂ ಧ್ರುವಂತ್, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್.
ಥ್ಯಾಂಕ್ ಯು ಬಿಗ್ ಬಾಸ್. ನೀವು 3 ಸದಸ್ಯರು ಮುಂದಿನ ಟಾಸ್ಕ್ನಲ್ಲಿ ವೈಯಕ್ತಿಕವಾಗಿ ಆಡಬೇಕು. ಆ ಟಾಸ್ಕ್ ಗೆಲ್ಲುವ ಸದಸ್ಯರು ಟಿಕೆಟ್ ಟು ಟಾಪ್ 6 ಟಾಸ್ಕ್ ಆಡಲು ಕಂಟೆಂಡರ್ ಆಗಿ ಆಯ್ಕೆಯಾಗುತ್ತಾರೆ. ಎಸ್ ಬಿಗ್ ಬಾಸ್. ಓಕೆ ಬಿಗ್ ಬಾಸ್. ಈಗ ಟಾಸ್ಕ್ ಸೋತಿರುವ ರಕ್ಷಿತಾ, ರಾಶಿಕಾ ಹಾಗೂ ರಘು, ನೀವು ನಿಮ್ಮಲ್ಲೇ ಚರ್ಚಿಸಿ ನಿಮ್ಮ ಪೈಕಿ ಒಬ್ಬರನ್ನು ಬಹುಮತದಿಂದ ಟಿಕೆಟ್ ಟು ಟಾಪ್ 6 ಓಟದಿಂದ ಹೊರಗಿಡಬೇಕು. ಗಂಟೆ ಸದ್ದಾದಾಗ ನಿಮ್ಮ ನಿರ್ಧಾರವನ್ನು ಲಿವಿಂಗ್ ಏರಿಯಾ ಟಿವಿ ಮುಂದೆ ಎಲ್ಲರ ಸಮ್ಮುಖದಲ್ಲಿ ಘೋಷಿಸಬೇಕು. ಶುಭವಾಗಲಿ. ಸಂಜೆ 5:30. ಬಿಗ್ ಬಾಸ್ ಎಂತ ಟ್ವಿಸ್ಟ್ ಹಾಕಿ ಇಷ್ಟು ಒಂದು ಚಿಕ್ಕ ಗೇಮಲ್ಲಿ ಇವತ್ತೇ ನನಗೆ ಆಚೆ ಇಟ್ಟಾರೆ. ನಿಮಗೆ ಒಪ್ಪಿಗೆ ಉಂಟಾ? ಒಪ್ಪಿಗೆ ಉಂಟು ಬಿಗ್ ಬಾಸ್ಗೆ. ಇವತ್ತೇ ನನಗೆ ಕೂಡ ಗೊತ್ತುಂಟು, ನಿಮಗೆ ಕೂಡ ಗೊತ್ತುಂಟು ನನಗೇನೆ ಆಚೆ ಇಡ್ತಾರೆ ಅಂತ. ಇಷ್ಟು ಒಂದು ಚಿಕ್ಕ ಗೇಮಲ್ಲಿ ನಾನು ಟಾಪ್ 6 ಅರ್ಹತೆ ಇಲ್ಲ ಅಂತ ಆಯ್ತಾ? ಹಾಂ, ನನ್ನ ಇಂಥ ಕಾಂಟ್ರಿಬ್ಯೂಷನೇ ಇರಲಿಲ್ಲ ಈ ಗೇಮಲ್ಲಿ. ಹೇಳ್ತಾ ಇದ್ದೀನಿ. ಓ, ಅವಳು ಬಿಗ್ ಬಾಸ್ ಜೊತೆ ಜಗಳ ಆಡ್ತಾಳಲ್ಲಪ್ಪ. ಅವಳು ಏನಾಗಿದೆ ಅಂದರೆ ಬ್ರೈನ್ ಹೊರಗಡೆ ಬಾಡಿ ಈ ಕಡೆ ಆಗಿದೆ. ಬಾಡಿ ಒಳಗಡೆ ಬ್ರೈನ್ ಇಲ್ಲ. ದೇವರು ಬರೀ ಬಾಯಿ ಕೊಟ್ಬಿಟ್ಟು ಕಳಿಸ್ಬಿಟ್ಟು. ನಾನಂತೂ ಆಚೆ ಹೋಗಲ್ಲ. ಬಿಕಾಸ್ ಐ ಹವ್ ಗಿವನ್ ಮೈ ಬೆಸ್ಟ್. ಇಲ್ಲಿ ತನಕನೂ ಬಂದಾಗ ಟಾಪ್ 6 ನಾನು ಇರಬೇಕು. ಅರ್ಹತೆ ಇಲ್ಲ ಟಾಪ್ 6 ಹೋಗೋಕ್ಕೆ, ನೆಕ್ಸ್ಟ್ ಟಾಸ್ಕ್ ಹೋಗೋ ಥರ ಏನು ಇಲ್ಲಿ ತನಕ ನಾನು ಆಡಿಲ್ಲ. ಎಲ್ಲದರಲ್ಲೂ ಟಾಸ್ಕ್ ಅನ್ನೋದು ಬಿಟ್ಟು ಬೇರೆದ್ರಲ್ಲೂ ಅಷ್ಟೇ. ನನಗೆ ಹೇಗೆ ಅನ್ಸುತ್ತೆ, ನನಗೆ ಆಟ ಇಲ್ಲಿಗೆ ಏನೇನು ಮಾಡಬೇಕು ಎಲ್ಲದೂ ನಾನು ಮಾಡಿದ್ದೀನಿ. ನಾನು ಟಾಪ್ 6 ನಾನು ಇರಬೇಕು. ನಾನು ನೆಕ್ಸ್ಟ್ ಆಟನ ನಾನು ಆಡಬೇಕು. ಕರೆಕ್ಟ್ ಪರ್ಸನ್ಗೆ ಇಟ್ಟಿದ್ದಾರೆ. ರಘು ಸರ್ ಸ್ಟಕ್ ಆಗಿದ್ದಾರೆ, ನಾನು ಮಾತಾಡೋದೇ ಬೇಡ ಅಂತ. ನನಗೆ ಅಷ್ಟು ಆಟ ಆಡಲಿಕ್ಕೆ ಸಿಕ್ಕಲಿಲ್ಲ. ಆಟ ಸಿಕ್ಕಿದ್ರೆ ಕೂಡ ನಾನು ನನ್ನ ಒಂದು 100% ಹಾಕಿದ್ದೀನಿ, 100% ಎಫರ್ಟ್ಸ್ ಹಾಕಿದ್ದೀನಿ. ಬಟ್ ನನಗೆ ಜಾಸ್ತಿ ಆಪರ್ಚುನಿಟಿ ಆಟ ಆಡಲಿಕ್ಕೆ ಸಿಕ್ಕಲೇ ಇಲ್ಲ. ನೆಕ್ಸ್ಟ್ ಟಾಪ್ 6 ಏನಕ್ಕೆ ಹೋಗಬೇಕು ಅಂತ ಹೌದು, ಆಟ ಆಡೋದಕ್ಕೆ ಅಂತಲ್ಲ. ಇವತ್ತು ತನಕ ರಕ್ಷಿತಾ ಆಟ ಅಂತ ಬಂದಾಗ ರಕ್ಷಿತಂಗೆ ಸಿಕ್ಕಿದ ಆಪರ್ಚುನಿಟಿಗಳೆಲ್ಲ ಚೆನ್ನಾಗಿ ಆಡಿದಾಳೆ. ಲಾಸ್ಟ್ ಟಾಸ್ಕಲ್ಲೂ ಸುದೀಪ್ ಸರ್ ಅದನ್ನೇ ಹೇಳ್ತಾರೆ, ಕರೆಕ್ಟಾಗಿ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಅದು ಇಟ್ಸ್ ಅ ಗುಡ್ ಸ್ಟ್ರಾಟಜಿ ಅಂತಲೂ ಸುದೀಪ್ ಸರ್ ಹೇಳ್ತಾರೆ. ನಿನಗೂ ಗೇಮ್ ಸಿಕ್ಕಿದೆ ಇಲ್ಲಿ. ಮನೆಯ ವಿಚಾರಗಳಲ್ಲಿ ಆಗಲಿ, ಗೇಮ್ಸಲ್ಲಿ ಆಗಲಿ ನನಗೆ ಕೊಟ್ಟಿದ್ರೆ ನಾನು 100% ಹಾಕ್ತೀನಿ. ಎಂತ ಮಾಡಬೇಕು ಇವತ್ತೇ ನೀವು ಹೇಳಿ. ನಂದು ನೀವು ನೋಡಿಕೊಂಡೇ ಬಂದಿದ್ದೀರಾ ನನ್ನ ಕಾಂಟ್ರಿಬ್ಯೂಷನ್. ಟಾಸ್ಕ್ ಅಂತೂ ಐ ಆಮ್ ಆಲ್ವೇಸ್ ಗುಡ್. ಓವರ್ ಆಲ್ ತೊಗೊಂಡ್ರು ಆಲ್ವೇಸ್ ಡನ್ ಗುಡ್. ನಿಮ್ಮ ಪ್ರಕಾರ ನೀವು ಯಾರನ್ನ ಆಚೆ ಇಡಬೇಕು ಅಂತ ಇದ್ದೀರಾ? ನಿಮ್ಮ ಹೆಸರು ಯಾರು ನಿಮ್ಮ ತಲೆಯಲ್ಲಿ? ವಿ ಆರ್ ವೆರಿ ಲೆಸ್ ಟೈಮ್, 20 minutes ಅಷ್ಟೇ ಇರೋದು.